ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರವಾದ ಸ್ವಾಗತ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ 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 ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಉಪನ್ಯಾಸದಲ್ಲಿ ನಮ್ಮೊಂದಿಗೆ ನಮ್ಮ ಸೋದರಿ ಲಲಿತಾ ನಟರಾಜ್ ಅವರಿದ್ದಾರೆ. ಇಂದಿನ ವಿಷಯ ಧ್ಯಾನಕ್ಕಿರುವ ಅಡಚಣೆಗಳು ಅಂತ ಗೊತ್ತು. ನಮಗೆಲ್ಲ ಗೊತ್ತಾಯಿದೆ, ನಾವು ಧ್ಯಾನ ಮಾಡಬೇಕಾದ್ರೆ ಎಷ್ಟೊಂದು ಅಡಚಣೆ ಬರ್ತಾ ಇದೆ ಅಂತ. ಈಗ ಅದನ್ನೆಲ್ಲ ವಿಶದವಾಗಿ ಹೇಳ್ಕೊಡ್ತಾರೆ ನಮಗೆ. ಅವರ ಪರಿಚಯ ಹೇಳ್ಬೇಕಪ್ಪ ಅಂತಂದ್ರೆ, ಇವರು ನಮಗೆಲ್ಲ ಅತ್ಯಂತ ಚಿರಪರಿಚಿತರು. ಎಲ್ಲಾ ಲಾಡ್ಜ್, ಕರ್ನಾಟಕದಾದ್ಯಂತ ಎಲ್ಲಾ ಲಾಡ್ಜ್ಗಳಿಗೂ ಭೇಟಿ ನೀಡಿ ಥಿಯಾಸಫಿ ವ್ಯಾಸಂಗ ಗೋಷ್ಠಿಗಳನ್ನು ನಿರ್ದೇಶಿಸಿದ್ದಾರೆ ಮತ್ತು ಉಪನ್ಯಾಸ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಯಡಿಯೂರಿನಲ್ಲಿ ಬುದ್ಧ ಪೂರ್ಣಿಮಾ ಸಮಯದಲ್ಲಿ ವ್ಯಾಸಂಗ ಗೋಷ್ಠಿಯನ್ನು ತಪ್ಪದೇ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಲಾಡ್ಜ್ನಲ್ಲಿ ಪ್ರತಿ ತಿಂಗಳು ಭಾನುವಾರಗಳಂದು ಉಪನ್ಯಾಸ ಮಾಡ್ತಾ ಇದ್ದಾರೆ. ಥಿಯಾಸಫಿ ಪ್ರಚಾರದ ಜೊತೆಗೆ ತಮ್ಮದೇ ಆದ ಕೆಲವೊಂದು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಇವರು ಆಗಿಂದಾಗೆ ತಮ್ಮ ಪತಿ ನಟರಾಜ್ ಅವರೊಂದಿಗೆ ಹಲವಾರು ಲಾಡ್ಜ್ಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಬುದ್ಧರ ಬೋಧೆಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಇವರ ಕೆಲವೊಂದು ಉಪನ್ಯಾಸಗಳನ್ನು ತಾವೆಲ್ಲ ಯೂಟ್ಯೂಬ್ ನಲ್ಲಿ ಚೆಕ್ ಮಾಡಿದರೆ ನೋಡ್ಬೋದು. 17,000ಕ್ಕಿಂತ ಹೆಚ್ಚಿಗೆ ಜನ ವೀಕ್ಷಣೆ ಮಾಡಿದ್ದಾರೆ. ಸೊ ಅದರ ಪ್ರಾಮುಖ್ಯತೆ ಏನು, ಇವರ ಉಪನ್ಯಾಸಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತೆ. ಹೀಗೆ ಇಂಥ ಈ ನಮ್ಮ ಸೋದರಿ ಲಲಿತಾ ನಟರಾಜರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲಿಕ್ಕೆ ಕೇಳ್ಕೊಳ್ತಾ. ಜೀವನ್ಮುಕ್ತ ಮಹಾತ್ಮರನ್ನ ಸ್ಮರಿಸುತ್ತಾ, ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ. ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಒಂದು ವಿಷಯಕ್ಕೆ ನಾವು ಹೋಗೋಣ. ಚಿತ್ತ ವಿವೇಕ ಅನ್ನುವಂತಹದ್ದು ಭಗವಾನ್ ಬುದ್ಧರ ಒಂದು ವಿಶೇಷವಾದಂತಹ ಬೋಧೆ. ಆ ಬೋಧೆಯ ಅಡಿಯಲ್ಲಿ ನಾವು ಅನೇಕ ಭಾಷಣಗಳನ್ನ, ಅನೇಕ ಉಪನ್ಯಾಸಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದಾದ ನಂತರ ನಾವೇನು ಚಿತ್ತ ವಿವೇಕ ನೋಡಿದ ನಂತರ ಏನ್ ಮಾಡಿದ್ವಿ ಅಂದ್ರೆ, ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ, ಮನಸ್ಸನ್ನ ಅರಿಯುವುದು ಹೇಗೆ ಅನ್ನೋದನ್ನ ನೋಡಿದ್ವಿ. ಅದಾದ ನಂತರ ಏನ್ ಮಾಡಿದ್ವಿ, ನಾವು ನಮ್ಮ ಮನಸ್ಸನ್ನ ಖಾಲಿ ಮಾಡುವುದು ಹೇಗೆ. ಅದು ತುಂಬಿಕೊಂಡಿರತ್ತೆ, ಎಲ್ಲ ವಿಷಯಗಳು ಅದ್ರಲ್ಲಿ ಇರತ್ತೆ, ಎಲ್ಲ ನೆನಪುಗಳಿರತ್ತೆ. ಯಾವುದು ಬೇಕು ಯಾವುದು ಬೇಡ ಅದನ್ನ ನೋಡಿ ಅದನ್ನ ಏನನ್ನ ಖಾಲಿ ಮಾಡಬೇಕು ಅನ್ನೋ ವಿಷಯವನ್ನ ಕೂಡ ನಾವು ತಿಳ್ಕೊಂಡ್ವಿ. ಅದಾದ ನಂತರ ಬರುವಂತಹದ್ದೇನು ಅಂದ್ರೆ, ನಾವು ಧ್ಯಾನಕ್ಕೆ ಕೂತ್ಕೊಳ್ಳೇಬೇಕು. ಸಹಜವಾಗಿ ಧ್ಯಾನ ನಮ್ಗೆ ಸಿದ್ಧಿ ಆಗಲೇಬೇಕು. ಆದರೆ ನಮ್ಗಾಗ್ತಾ ಇಲ್ಲ. ಯಾಕೆ ಸಿದ್ಧಿ ಆಗುದಿಲ್ಲ? ಯಾಕೆ ಅಂದ್ರೆ, ಎಷ್ಟೊಂದು ಅಡಚಣೆಗಳು ಬರ್ತಾ ಇದೆ. ಏನೇನ್ ಅಡಚಣೆಗಳನ್ನ ನಾವು ಹೆಸರಿಸ್ಬೋದು ಅಂದ್ರೆ, ನನಗೆ ಕೂತ್ಕೊಳ್ಳೋಕೆ ಆಗದೆ ಇರ್ಬೋದು, ಮನಸ್ಸು ಅಲ್ಲ ಆ ಕ್ಷಣದಲ್ಲಿ ಅಲ್ಲಿ ನಿಲ್ಲದಲ್ಲೇ ಇರಬಹುದು, ನಾವು ಯಾವ ವಿಷಯ ಕೊಡ್ತೀವಿ ಅದ್ರ ಮೇಲೆ ಅದು ತಿರುಗ್ದಲೇ ಇರ್ಬೋದು, ಏನೆಲ್ಲ ವಿಷಯಗಳು ಬರತ್ತೆ. ಇದ್ರ ಬಗ್ಗೆ ನಾವು ಇವತ್ತಿನ ವಿಷಯದಲ್ಲಿ ನಾವು ತಿಳ್ಕೊಳ್ಳೋಣ. ಭಗವಾನ್ ಬುದ್ಧರ ಬೋಧೆಯ ಪ್ರಕಾರ ತಿಳ್ಕೊಳ್ಳೋದಕ್ಕೆ ಹೋಗೋಣ. ಅದರಲ್ಲಿ ಧ್ಯಾನದಲ್ಲಿ ಮಾತ್ರವೇ ನಾವು ಏಕ ಚೈತನ್ಯವನ್ನ, ಅದರ ಅರಿವನ್ನ ಪಡಿಬಹುದು ಅನ್ನುವಂತಹ ಒಂದು ವಿಷಯ ನಮ್ಗೆ ಗೊತ್ತಿದೆ. ಅಂದ್ರೆ ಏಕ ಚೈತನ್ಯಕ್ಕಾಗಿಯೇ, ಅಂದ್ರೆ ಅದರ ಅರಿವನ್ನ ಪಡಿಲಿಕ್ಕಾಗಿ ನಾವು ಧ್ಯಾನ ಮಾಡುವಂತಹದ್ದು. ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ಅದೇನೆ. ಹಾಗಾಗಿ ಈ ಧ್ಯಾನ ಯಾತಕ್ಕೆ ಬಹಳ ಮುಖ್ಯ ಅನ್ನೋದನ್ನ ನಾವು ಬಹಳ ಹಿಂದಿನ ವಿಷಯಕ್ಕೆ ಹೋಗೋಣ. ಅಂದ್ರೆ ಒಂದು ಸಂಸ್ಕೃತ ಪ್ರಾರ್ಥನೆಯನ್ನ ನೋಡೋಣ ಇವತ್ತು. ಅದರಲ್ಲಿ ಹೇಳ್ತಾರೆ, ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ
ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಸ್ಸಾಂಗಪದ ಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಅಂದ್ರೆ ದೇವರು ಯಾವ್ಯಾವ ರೀತಿಯಲ್ಲಿ ಹೇಗೆ ಕಾಣಿಸ್ಕೊಳ್ತಾನೆ, ಯಾರ್ಯಾರಿಗೆ ಯಾವ ರೀತಿ ಅವನನ್ನ ಅರಿವನ್ನ ಪಡ್ಕೋಬಹುದು, ಅವನ ಅರಿವನ್ನ ಅನ್ನೋದನ್ನ ಹೇಳ್ತಾರೆ. ಯಾರನ್ನ ಅಂದ್ರೆ ಯಾವ ಏಕ ಚೈತನ್ಯವನ್ನ ಬ್ರಹ್ಮ ವರುಣ ಇಂದ್ರ ರುದ್ರ ಮರುತ್ತುಗಳು ದಿವ್ಯವಾದ ಮಾತುಗಳಿಂದ ಸ್ತುತಿ ಮಾಡ್ತಾರೆಯೋ, ಯಾರ ಬಗ್ಗೆ ವೇದ ಉಪನಿಷತ್ತುಗಳಲ್ಲಿ ವರ್ಣಿಸಲ್ಪಟ್ಟಿದೆಯೋ, ಸಾಮಗರು ಗಾನದಿಂದ ಹಾಡಿ ಹೊಗಳುತ್ತಾರೆಯೋ, ಮತ್ತು ಇಲ್ಲಿ ಬಹಳ ಮುಖ್ಯವಾದದ್ದು, ಮತ್ತು ಯೋಗಿಗಳು ಧ್ಯಾನದಲ್ಲಿ ಮಗ್ನರಾಗಿ ಅವನನ್ನು ನೋಡುತ್ತಾರೆಯೋ ಅಂತಾರೆ. ಹಾಗೂ ಅವನ ಆದಿ ಅಂತ್ಯಗಳನ್ನ ಸುರಾಸುರರಿಗೆ ಕಾಣಲು ಸಾಧ್ಯವಿಲ್ಲವೋ ಅಂತಹ ದೇವರಿಗೆ ನಮಸ್ಕಾರಗಳು ಅಂತ ಹೇಳ್ತಾರೆ. ಅಂದ್ರೆ ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿ ಆ ಸೃಷ್ಟಿಯ ಒಳಗೂ ಹೊರಗೂ ತಾನೇ ಸೇರಿ ಹೋಗಿರುವ ಆ ಏಕ ಚೈತನ್ಯದ ಬಗ್ಗೆ ತಿಳಿಸುವಂತಹ ಒಂದು ಅತ್ಯಂತ ಸುಂದರವಾದಂತಹ ಪ್ರಾರ್ಥನಾ ಶ್ಲೋಕ ಇದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ, ಒಂದು ಲೈನ್ ಬಹಳ ಮುಖ್ಯ. ಏನು ಅಂದ್ರೆ, ಯೋಗಿಗಳು ಧ್ಯಾನದ ಮುಖಾಂತರ ಆ ಚೈತನ್ಯವನ್ನ ತಿಳಿಯಬಲ್ಲರು ಅನ್ನುವುದು. ಅಂದ್ರೆ ಧ್ಯಾನಾವಸ್ಥಿತ ತದ್ಗತೇನ ಮನಸ, ಅಂದ್ರೆ ಧ್ಯಾನದಲ್ಲಿ ತಲ್ಲೀನರಾಗಿ ಅವನಲ್ಲಿ ಲೀನವಾದ ಮನಸ್ಸಿನಲ್ಲಿ ಅವನನ್ನ ಅರ್ಥ ಮಾಡಿಕೊಳ್ಳಬಹುದು ಅನ್ನುವಂತಹದ್ದು ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯ ನಮಗೆ ತಿಳಿಯುವಂತಹದ್ದು. ಅಂದ್ರೆ ಸಾಧಕರಿಗೆ ಅವರ ಆಧ್ಯಾತ್ಮ ಜೀವಿತದಲ್ಲಿ ಧ್ಯಾನ ಅನ್ನೋದು ಅತ್ಯಂತ ಮಹತ್ವಪೂರ್ಣವಾದದ್ದು. ಧ್ಯಾನ ಇಲ್ಲದೆ ಆಧ್ಯಾತ್ಮ ಜೀವನನೇ ಇಲ್ಲ ಅನ್ನುವಂತಹದ್ದು ನಮ್ಗೆ ಗೊತ್ತಿರುವಂತ ವಿಷಯ. ಅನಿ ಬೆಸೆಂಟ್ ಅಮ್ಮ ಅವರು ತಮ್ಮ ಥಾಟ್ ಪವರ್ ಅನ್ನುವಂತ ಒಂದು ಪುಸ್ತಕದಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಆಧ್ಯಾತ್ಮ ಜೀವಿತವನ್ನ ನಡೆಸೋದಿಕ್ಕೆ ದೃಢ ನಿರ್ಧಾರ ಮಾಡಿದಂತಹ ಸಾಧಕ ಪ್ರತಿದಿನ ಸ್ವಲ್ಪ ಕಾಲವನ್ನ ಧ್ಯಾನಕ್ಕಾಗಿ ಮೀಸಲಿಡ್ಲೇಬೇಕು. ಯಾವ ರೀತಿ ಆಹಾರ ಸ್ಥೂಲ ದೇಹಕ್ಕೆ ಸಂರಕ್ಷಣೆಯನ್ನ ಕೊಟ್ಟು ಅದನ್ನ ಆಧರಿಸುತ್ತದೆಯೋ, ಅದೇ ರೀತಿ ಆಧ್ಯಾತ್ಮ ಜೀವನಕ್ಕೆ ಧ್ಯಾನ ನಮಗೆ ಅತ್ಯಂತ ಅಗತ್ಯವಾದದ್ದು. ಧ್ಯಾನವಿಲ್ಲದೆ ನಮ್ಗೆ ಆಧ್ಯಾತ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಇನ್ನು ಭಗವಾನ್ ಬುದ್ಧರು ಹೇಳ್ತಾರೆ, ಅವರು ಧಮ್ಮಪದದಲ್ಲಿ ಒಂದು ಗಾಥೆಯನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಒಬ್ಬನು 100 ವರ್ಷಗಳು ಮೂರ್ಖನಂತೆ ಸ್ವನಿಯಂತ್ರಣವಿಲ್ಲದೆ ಜೀವಿಸಬಹುದು, ಆದರೂ ಸಹ ಒಂದು ದಿನದ ಜ್ಞಾನಿಯ ಮತ್ತು ಧ್ಯಾನಿಯ ಜೀವನವೇ ಸರ್ವೋತ್ತಮವಾದದ್ದು ಅಂತಾರೆ. ಅಂದ್ರೆ ಧ್ಯಾನ ಜ್ಞಾನ ಎರಡೂ ಕೂಡ ಜೊತೆಯಲ್ಲಿ ಹೋಗುವಂತಹದ್ದು. ಆಧ್ಯಾತ್ಮ ಜೀವಿಗೆ ಅತ್ಯಂತ ಅಗತ್ಯವಾಗಿ ಬೇಕಾದದ್ದು. ಏಕ ಚೈತನ್ಯವನ್ನ ಅರಿವನ್ನ ಮಾಡಿಕೊಳ್ಳಲು ಸಾಧ್ಯವಾಗುವಂತಹದ್ದು ಧ್ಯಾನ ಮತ್ತು ಜ್ಞಾನ ಎರಡು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಭಗವಾನ್ ಬುದ್ಧರು ಹೇಳ್ತಾರೆ, ಜ್ಞಾನಿ ಎಲ್ಲದವನಿಗೆ ಧ್ಯಾನದ ಸಿದ್ಧಿ ಇಲ್ಲ, ಧ್ಯಾನ ರಹಿತನಿಗೆ ಜ್ಞಾನವಿಲ್ಲ. ಯಾರಲ್ಲಿ ಧ್ಯಾನ ಜ್ಞಾನ ಇವೆಯೋ ಆತ ನಿರ್ವಾಣಕ್ಕೆ ಅತ್ಯಂತ ಸಮೀಪದಲ್ಲಿದ್ದಾನೆ ಅನ್ನುವಂತಹ ಮಾತನ್ನ ಭಗವಾನ್ ಬುದ್ಧರು ಹೇಳ್ತಾರೆ. ಅದರಿಂದ ಬೌದ್ಧ ಧರ್ಮದಲ್ಲಿ ಧ್ಯಾನಕ್ಕೆ ಬಹಳ ಮಹತ್ವವನ್ನ ಕೊಡ್ತಾರೆ. ಬುದ್ಧರ ಬೋಧೆಯೇ ಧ್ಯಾನದ ಮೇಲೆ ಆಧಾರಿತ ಆಗಿದೆ. ಶೀಲ, ಸಮಾಧಿ, ಪ್ರಜ್ಞೆ ಇವುಗಳ ಬಗ್ಗೆ ಬಹಳ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಪ್ರಜ್ಞೆಯಲ್ಲಿ ತಿಳಿಸುವಂತಹದ್ದು ಧ್ಯಾನ ಅತ್ಯಂತ ಮುಖ್ಯ ಅಂತ ಹೇಳ್ತಾರೆ. ಧ್ಯಾನ ಅಂತಂದ್ರೆ ಮನಸ್ಸಿನ ಬೆಳವಣಿಗೆ ಅಥವಾ ಮಾನಸಿಕ ವಿಕಾಸ. ಈ ಮಾನಸಿಕ ವಿಕಾಸದ ಮುಖಾಂತರ ನಮಗೊಂದು ವಿಷಯ ಸಿಗತ್ತೆ, ಏನಪ್ಪಾ ಅಂದ್ರೆ ಎಚ್ಚರಿಕೆ, ಜಾಗೃತ ಸ್ಥಿತಿ, ಅವೇರ್ನೆಸ್ ಅದು ಸಿಕ್ಕತ್ತೆ. ಇದು ಧ್ಯಾನ. ಸದಾ ಎಚ್ಚೆತ್ತ ಅರಿವಿನಿಂದ ಜೀವಿಸುವಂತಹ ಸ್ಥಿತಿಯೇ ಧ್ಯಾನ. ಅಂದ್ರೆ ಕಾನ್ಸ್ಟೆಂಟ್ ಅವೇರ್ನೆಸ್. ಸದಾ ಕಣ್ಮುಚ್ಕೊಂಡು ಕೂತ್ಕೊಳ್ಬೇಕು ಅಂತ ಇಲ್ಲ. ಮಾಡುವ ಎಲ್ಲ ಕೆಲಸವನ್ನ ಅತ್ಯಂತ ಅರಿವಿನಿಂದ ಜಾಗರೂಕತೆಯಿಂದ ಮಾಡ್ತಾ ಹೋಗುವುದು ಧ್ಯಾನದ ಒಂದು ಸ್ಥಿತಿ. ಹಾಗಾಗಿ ಧ್ಯಾನ ಅತ್ಯಂತ ಅಗತ್ಯ. ಮೊದಲು ಧ್ಯಾನದಲ್ಲಿ ಅರಿವು ಶುರುವಾಗತ್ತೆ, ಆನಂತರ ಆ ಅರಿವು ಬಹಳ ಮುಂದುವರೆದು ಕಾನ್ಸ್ಟೆಂಟ್ ಅವೇರ್ನೆಸ್ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗತ್ತೆ. ಧ್ಯಾನ ಮಾಡುವಾಗ ಏನಾಗುತ್ತೆ ಅಂದ್ರೆ ನಮ್ಮ ಮಾನಸಿಕ ಬೆಳವಣಿಗೆ ಆಗತ್ತೆ, ವಿಕಾಸ ಆಗತ್ತೆ. ನಮ್ಮ ಏಕಾಗ್ರತೆ, ನಮ್ಮ ತಿಳುವಳಿಕೆ, ನಮ್ಮ ಬುದ್ಧಿಶಕ್ತಿ, ವಿವೇಚನಾ ಶಕ್ತಿ, ನಮ್ಮಲ್ಲಿನ ಆತ್ಮವಿಶ್ವಾಸ, ನಮ್ಗೆ ಸಂತೋಷ, ಶಾಂತಿ, ಸಮಾಧಾನ ಇವೆಲ್ಲವೂ ಸಿಗ್ತಾ ಹೋಗತ್ತೆ ನಮ್ಗೆ. ಇದರ ಜೊತೆಗೆ ನೈಸರ್ಗಿಕ ವಸ್ತುಗಳನ್ನ ಸ್ವಾಭಾವಿಕವಾಗಿ ವೀಕ್ಷಿಸುವ ಜ್ಞಾನದ ಪ್ರಾಪ್ತಿಯೂ ಆಗತ್ತೆ.
ಅಂದ್ರೆ ವಸ್ತುಗಳು ಇರುವುದನ್ನ ಇರುವ ಹಾಗೆ ನೋಡುವಂತಹ ಒಂದು ಶಕ್ತಿ ನಮಗೆ ಬರುತ್ತೆ, ಮತ್ತು ಪರಿಪೂರ್ಣ ಸತ್ಯ ಮತ್ತು ನಿರ್ವಾಣದ ಅರಿವು ಕೂಡ ಉಂಟಾಗತ್ತೆ. ಅದು ಕೊನೆಯಲ್ಲಿ ನಮಗೆ ಧ್ಯಾನದಿಂದ ಸಿಗುವಂತಹ ಅತ್ಯಂತ ಮಹತ್ವದ ಒಂದು ವಿಶೇಷ ಅಂತ ಹೇಳ್ಬಹುದು. ಬೌದ್ಧರಲ್ಲಿ ಮುಖ್ಯವಾಗಿ 2 ರೀತಿಯ ಧ್ಯಾನ ಪದ್ಧತಿ ಇದೆ. ಒಂದೇನ್ ಮಾಡ್ತಾರೆ ಅಂದ್ರೆ ಮಾನಸಿಕವಾಗಿ ಏಕಾಗ್ರತೆಯನ್ನ ಹೆಚ್ಚಿಸುವಂತಹ ವಿಷಯ, ಅಥವಾ ಅದನ್ನ ಸಮಥ ಅಂತ ಕರೀತಾರೆ, ಅಥವಾ ಸಮಾಧಿ ಅಂತ ಕೂಡ ಹೇಳ್ಬೋದು. ಈ ಈ ಧ್ಯಾನದಲ್ಲಿ ಬೇರೆ ಬೇರೆ ವಿಧಾನಗಳನ್ನ ಬಳಸಿ ಮನಸ್ಸಿನ ಏಕಾಗ್ರತೆಯನ್ನ ಅಭ್ಯಾಸ ಮಾಡೋದು ಮತ್ತು ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚು ಮಾಡ್ಕೊಳ್ಳೋ ಅಂತದ್ದು. ಈ ಧ್ಯಾನದ ಮುಖಾಂತರ ಶೂನ್ಯ ಸ್ಥಿತಿಯನ್ನ ತಲುಪೋದು, ಯಾವುದೇ ಗ್ರಹಿಕೆ ಇಲ್ಲದ ಸ್ಥಿತಿಯನ್ನ ತಲುಪುವಂತಹದ್ದು. ಇದು ಪರಿಪೂರ್ಣ ಧ್ಯಾನ ಅಲ್ಲ. ಈ ಧ್ಯಾನದಲ್ಲಿ ಸಂಪೂರ್ಣ ಮುಕ್ತಿ ಅನ್ನುವಂಥದ್ದು ಸಿಕ್ಕೋದಿಲ್ಲ. ಅಂದ್ರೆ ಮನಸ್ಸಿನ ಪರಿಧಿಯಲ್ಲೇ ನಾವು ಉಳಿದಿರ್ತೇವೆ ಹೊರತು ಮನಸ್ಸನ್ನ ದಾಟಿ ಹೋಗೋದಿಲ್ಲ. ಆಮೇಲೆ ಪ್ರಾರಂಭದಲ್ಲಿ ಈ ಧ್ಯಾನದಿಂದ ಏಕಾಗ್ರತೆ ಹೆಚ್ಚೋದ್ರಿಂದ ಪ್ರಾರಂಭದಲ್ಲಿ ಸಮತಾವನ್ನ ಮಾಡ್ಲಿಕ್ಕೆ ತಿಳಿಸ್ಕೊಡ್ತಾರೆ. ಇನ್ನು 2ನೇ ಭಾಗ ಏನ್ ಹೇಳ್ತಾರೆ ಅಂದ್ರೆ ವಿಪಶ್ಯನ ಅಂತ ಹೇಳ್ತಾರೆ. ವಿಪಶ್ಯನ ಅಂದ್ರೆ ವಿಶೇಷವಾಗಿ ಗಮನಿಸುವುದು, ಅಂದ್ರೆ ಎಚ್ಚರಿಕೆಯಿಂದ ಗಮನಿಸುವುದು, ವಿಶೇಷವಾದ ಅರಿವಿನಿಂದ ಜಾಗ್ರತೆಯಿಂದ ಇರುವಂತಹದ್ದು. ಆಗ ಏನಾಗುತ್ತೆ ಅಂದ್ರೆ ವಾಸ್ತವವಾಗಿ ಇರುವುದನ್ನ ಇರುವ ಹಾಗೆ ಅರಿಯೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಜಾಗರೂಕತೆ, ತಿಳುವಳಿಕೆ ಮತ್ತು ಅವಲೋಕನಗಳೇ ಆಧಾರವಾದಂತಹ ಒಂದು ಪೃಥಕ್ ನೀತಿ ಇದಾಗಿರುತ್ತೆ ಈ ಸ್ಥಿತಿ, ವಿಪಶ್ಯನಾದ ಒಂದು ಸ್ಥಿತಿ. ಧ್ಯಾನ ಯಾವುದನ್ನೇ ಮಾಡಿ, ನೀವು ವಿಪಶ್ಯನ ಮಾಡ್ಬೇಕು ಅಂತಿಲ್ಲ, ಸಮತ ಮಾಡ್ಬೇಕು ಅಂತಿಲ್ಲ, ಮಾಮೂಲಿಯ ಧ್ಯಾನ ಮಾಡ್ಬೇಕು ಅಂತ ಯಾವುದೇ ಧ್ಯಾನವನ್ನ ತೆಗೆದುಕೊಂಡ್ರು ಕೂಡ ಅಲ್ಲಿನ ಮುಖ್ಯ ವಿಷಯ ಯಾವುದಪ್ಪ ಅಂದ್ರೆ ಎಚ್ಚರಿಕೆ ಮತ್ತು ಜಾಗೃತ ಸ್ಥಿತಿ. ಇದು ಇಲ್ಲಿ ಮತ್ತು ಅವಲೋಕನ ಅಂದ್ರೆ ಏನನ್ನ ಗಮನಿಸೋದು ಅಂದ್ರೆ ನಾವು ಏನನ್ನ ಕೊಡ್ತೀವೋ ವಿಷಯವನ್ನ, ಆ ವಿಷಯದ ಬಗ್ಗೆ ಗಮನ, ಆ ವಿಷಯದ ಬಗ್ಗೆ ಜಾಗೃತಿ, ಆ ವಿಷಯದ ಬಗ್ಗೆ ಎಚ್ಚರಿಕೆ, ಇವಿಷ್ಟು ಕೂಡ ನಮ್ಮಲ್ಲಿ ಇರುವಂತಹದ್ದು. ಇದು ಧ್ಯಾನ ಅಂತ ಅನಿಸ್ಕೊಳ್ಳುತ್ತೆ. ಧ್ಯಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ತಪಸ್ಸು ಕೂಡ ಒಂದು ರೀತಿಯ ಧ್ಯಾನವೇ. ತಪ್ಪು ಎಂದ್ರೆ ಉರಿಸಿ ಹಾಕುವುದು, ಸುಟ್ಟು ಹಾಕುವುದು ಅಂತ. ಅಂದ್ರೆ ತನ್ನ ಮನಸ್ಸಿನಲ್ಲಿರುವ ಬೇಡದೇ ಇರುವಂತಹ ಎಲ್ಲವನ್ನ ಉರಿಸಿ ಹಾಕಿ ಪರಿಶುದ್ಧರಾಗುವುದು ಅನ್ನೋದು ತಪಸ್ ಅನ್ನುವ ಪದದ ಅರ್ಥ. ಇಂತಹ ಪರಿಶುದ್ಧ ಸ್ಥಿತಿಯಲ್ಲಿ ಮಾತ್ರವೇ ಏಕಚೈತನ್ಯದ ಸಾಕ್ಷಾತ್ಕಾರ ಅಥವಾ ಪರಮಾತ್ಮನ ಸಾಕ್ಷಾತ್ಕಾರ ಆಗುವಂತಹದ್ದು. ಇನ್ನು ಧ್ಯಾನ ಮಾಡೋದ್ರಿಂದ ಅನೇಕ ರೀತಿಯ ಉಪಯೋಗ ಇದೆ. ಬರೀ ಆಧ್ಯಾತ್ಮಿಕ ಜೀವಗಳು ಮಾತ್ರವೇ ಧ್ಯಾನ ಮಾಡಬೇಕು ಅಂತಿಲ್ಲ. ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಸಾಮಾನ್ಯವಾಗಿ ಮಕ್ಳಿಗೂ ನಾವು ಹೇಳ್ತೀವಿ 10 ನಿಮಿಷ ಕಣ್ ಮುಚ್ಕೊಂಡು ಕೈ ಮುಕ್ಕೊಂಡು ಸುಮ್ನೆ ಕೂತ್ಕೊಳ್ಳಿ, ಓದೋದಕ್ಕೆ ಮುಂಚೆ ಹಾಗೆ ಮಾಡಿ, ಅವಾಗ ನಿಮ್ಮ ಓದುವಿಕೆಗೆ ಕಾನ್ಸಂಟ್ರೇಷನ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾವು ಅನೇಕ ಮಕ್ಕಳನ್ನ ಭೇಟಿ ಮಾಡಿದಾಗ ನಾವು ಅವರಿಗೆ ಒಂದು 10 ನಿಮಿಷ ಸುಮ್ನೆ ಕೂತ್ಕೊಳ್ಳಿಕ್ಕೆ ಹೇಗೆ ಕೂತ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳ್ಕೊಡ್ತಾ ಇರ್ತೀವಿ. ಹಾಗಾಗಿ ಅನೇಕ ಉಪಯೋಗಗಳನ್ನ ನಾವು ಪಡ್ಕೋಬಹುದು. ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಅಂದ್ರೆ ಸ್ಥೂಲ ದೈಹಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ. ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಅನೇಕ ರೀತಿಯ ಜನ ಜೊತೆ ಇರ್ತೀವಿ, ಅನೇಕ ರೀತಿಯ ಒಂದು ಇದನ್ನ ಘಟನೆಗಳನ್ನ ಎದುರಿಸ್ತಾ ಇರ್ತೀವಿ. ಅವಾಗ ಏನಾಗತ್ತೆ ಗೊತ್ತಾ, ನಮ್ಮ ಮನಸ್ಸಿನಲ್ಲಿ ಕಳವಳ ಬರುತ್ತೆ, ಗೊಂದಲ ಬರುತ್ತೆ, ಟೆನ್ಷನ್ ಬರುತ್ತೆ, ಘರ್ಷಣೆಗಳಿಗೆ ಸದಾ ಕಾಲ ನಮ್ಮ ಮನಸ್ಸು ಒಳಗಾಗ್ತಾ ಇರುತ್ತೆ. ಆದ್ರೆ ಧ್ಯಾನ ಮಾಡೋದ್ರಿಂದ ಈ ಕ್ಷೋಭೆಗೊಂಡಂತಹ ಮನಸ್ಸು ಕೂಡ ಶಾಂತವಾಗ್ತಾ ಹೋಗುತ್ತೆ. ಪ್ರತಿದಿನ ನಮ್ಗೆ ಬರೀ 10 ನಿಮಿಷಗಳ ಧ್ಯಾನದಿಂದ ಆಳವಾದಂತಹ ವಿಶ್ರಾಂತಿ ಸಿಗತ್ತೆ. ಅವಾಗ ಯಾವ ಥಾಟು ಬರ್ದಲೇ ಇರುವಂತೆ ನಾವು ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ಎಲ್ಲವನ್ನ ಲೆಟ್ ಗೋ ಮಾಡ್ತಾ ನಾವು 10 ನಿಮಿಷಗಳ ಕಾಲ ಧ್ಯಾನ ಮಾಡಿದ್ದೇ ಆದರೆ, ನಿಜವಾಗೂ ಮೌನವಾಗಿರ್ಲಿಕ್ಕೆ ನಮ್ಗೆ ಸಾಧ್ಯವಾಗಿದ್ದೇ ಆದ್ರೆ, ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಆಳವಾದ ವಿಶ್ರಾಂತಿ ಸಿಗತ್ತೆ. ಯಾವ ವಿಶ್ರಾಂತಿಯಿಂದ ಏನಾಗತ್ತೆ ಅಂದ್ರೆ ನಮ್ಮಲ್ಲಿನ ಚಿಂತೆ, ಕಳವಳ, ಖಿನ್ನತೆ ಇವೆಲ್ಲವೂ ದೂರ ಆಗತ್ತೆ. ನಮ್ಮಲ್ಲಿ ಇನ್ನ ಉಳಿದಿರಬಹುದಾದಂತಹ ಕೋಪ, ತಾಪ ಎಂಥವು ಕೂಡ ನಿಯಂತ್ರಣಕ್ಕೆ ಬರತ್ತೆ. ಮತ್ತೆ ಸದ್ಗುಣಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗತ್ತೆ. ಇನ್ನು ಒಂದು ಮುಖ್ಯವಾದಂತ ವಿಷಯ ಇದೆ. ಏನಪ್ಪಾ ಅಂದ್ರೆ ಧ್ಯಾನ ಕಾಲದಲ್ಲಿ ಶಾಂತಿ ಮತ್ತು ಆನಂದ ಇರೋದ್ರಿಂದ ನಮ್ಮ ದೇಹದಲ್ಲಿ ಆ ವೇಳೆನಲ್ಲಿ ಏನಾಗತ್ತೆ ಅಂದ್ರೆ ಅಡ್ರಿನಲಿನ್, ಎಂಡೋಪಿನ್ ಇತ್ಯಾದಿ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆಗತ್ತೆ. ಅವಾಗ ಏನಾಗತ್ತೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ. ನಮ್ಮ ಹೃದಯ ಬಡಿತ ಸರಿಯಾದ
ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ಆಗುವಂತಹದ್ದು ಇಲ್ಲ. ಹಾಗಾಗಿ ನಮ್ಮ ಹೃದಯಕ್ಕೆ ಹೆಚ್ಚಿನ ಆಮ್ಲಜನಕದ ಪೂರೈಕೆ ಆಗತ್ತೆ. ಹಾಗಾಗಿ ಹೃದಯದ ಕಾಯಿಲೆಗಳು ಬರೋದಿಲ್ಲ. ಅದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಿದೆ. ಹಾಗೂ ನಮ್ಮ ರಕ್ತ ಪರಿಚಲನೆ ಸುಸ್ಥಿತಿಗೆ ಬರುತ್ತೆ. ಅವಾಗೇನಾಗುತ್ತೆ, ರಕ್ತದ ಅತಿ ಒತ್ತಡ ಇರ್ಬೋದು, ರಕ್ತದ ಕಡಿಮೆ ಒತ್ತಡ ಇರ್ಬೋದು. ಅಂದ್ರೆ ನಾವು ಹೇಳ್ತೀವಲ್ಲ, ಈಗಂತೂ ಹೆಚ್ಚು ಕಡಿಮೆ ಎಲ್ರಿಗೂ ಕೂಡ BP ಇಲ್ಲ ಹೈ ಇರತ್ತೆ, ಇಲ್ಲ ಲೋ ಇರತ್ತೆ. ಅದು ಅಂದ್ರೆ ಲೋ ಬ್ಲಡ್ ಪ್ರೆಷರ್ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು. ಇವುಗಳನ್ನ ತಡೀಲಿಕ್ಕೆ ಸಾಧ್ಯವಿದೆ. ಅವಾಗ ಸ್ವಲ್ಪ ಹೊತ್ತು ಆರಾಮಾಗಿ ಕುಳಿತು ನಮ್ಮ ಒಂದು ಮನಸ್ಥಿತಿಯನ್ನ ಸರಿ ಮಾಡಿಕೊಂಡು ಉಸಿರಾಟವನ್ನ ನಿಧಾನವಾಗಿ ದೀರ್ಘವಾಗಿ ಮಾಡೋದ್ರಿಂದ ಏನಾಗತ್ತೆ, ನಮ್ಮ BP ನಾರ್ಮಲ್ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಮ್ಮ ಮಾಂಸಖಂಡಗಳಲ್ಲಿನ ಬಿಗಿತ ಕೂಡ ಕಡಿಮೆ ಆಗಿ ನಮ್ಗೆ ರಿಲ್ಯಾಕ್ಸ್ ಸಿಗತ್ತೆ. ರಿಲ್ಯಾಕ್ಸ್ ಅಂತ ನಮ್ಮನ್ನ ನಾವೇ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಉಂಟು. ಅವಾಗೇನಾಗತ್ತೆ, ನಮ್ಗೆ ಹೆಚ್ಚಿನ ವಿಶ್ರಾಂತಿ ಸಿಗತ್ತೆ. ಹೆಚ್ಚಿನ ವಿಶ್ರಾಂತಿ ಸಿಕ್ಕಾಗ ಏನಾಗತ್ತೆ, ತುಂಬಾ ಆರಾಮ ಅನ್ಸತ್ತೆ. ಬಹಳ ಆನಂದವಾಗಿ ಇರುವಂತಹ ಒಂದು ಸ್ಥಿತಿ ಬರುತ್ತೆ. ದೇಹ ಸಮತೋಲನ ಸ್ಥಿತಿಗೆ ಕೂಡ ಬರುತ್ತೆ. ಹಾಗಾಗಿ ನಮ್ಮ ಮೆಟಬಾಲಿಸಮ್ ಸ್ಥಿತಿ ಏನಿದೆ ಅದು ಚೆನ್ನಾಗಿ ಆಗ್ತಾ ಹೋಗತ್ತೆ, ಅದು ಹೆಚ್ಚಾಗತ್ತೆ. ಹಾಗೆ ಮೈಗ್ರೇನ್ ಅಂದ್ರೆ ಅರ್ಧ ತಲೆನೋವು ಕೂಡ ವಾಸಿ ಆಗುತ್ತೆ. ಹೆಚ್ಚಾಗಿ ತಲೆನೋವು, ಅರ್ಧ ತಲೆನೋವು ಇಂಥವಕ್ಕೂ ಕೂಡ ಮೆಡಿಟೇಷನ್ ಮಾಡಿ ಅಂತಲೇನೆ ಡಾಕ್ಟರ್ಗಳು ಹೇಳ್ತಾರೆ, ಅದ್ರ ಸಲಹೆಯನ್ನ ಕೊಡ್ತಾರೆ. ಸ್ವಲ್ಪ ಕಾಲ ಮೌನವಾಗಿ ಕೂತ್ಕೊಳ್ಳಿ, ಏನಾದ್ರು ಧ್ಯಾನ ಮಾಡಿ, ಒಂದು ಒಳ್ಳೆಯ ಗ್ರಂಥವನ್ನ ಓದಿ, ಈ ರೀತಿಯಾಗಿ ವಿಷಯಗಳನ್ನ ಹೇಳೋದು ಉಂಟು. ಇದೆಲ್ಲ ನಾನು ಇದುವರೆಗೂ ಹೇಳಿದ್ದು ಸ್ಥೂಲ ದೇಹದ ಆರೋಗ್ಯ. ಆದ್ರೆ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಮನಸ್ಥಿತಿಲಿ ಕೂಡ ಬದಲಾವಣೆ ಆಗತ್ತೆ. ಮನಸ್ಸಿಗೆ ವಿಶ್ರಾಂತಿ ಸಿಗತ್ತೆ, ಆನಂದ ಸಿಗತ್ತೆ, ಶಾಂತಿ ಸಿಗತ್ತೆ. ನಮ್ಮ ಇಚ್ಛಾಶಕ್ತಿ ಹೆಚ್ಚಾಗಿ ಬೆಳೆಯುತ್ತೆ. ಅಂದ್ರೆ ನಾವು ಏನನ್ನಾದ್ರೂ ಒಂದು ಸಾಧನೆಯನ್ನ ಇಟ್ಕೊಂಡು ಇಂಥದ್ದನ್ನ ನಾನು ಮಾಡ್ತೀನಿ ಅಂತ ಹೇಳಿ ನಾವು ಹೋದಾಗ ಆ ಒಂದು ಇದಕ್ಕೆ ದೃಢ ನಿರ್ಧಾರ ಸಿಕ್ಕತ್ತೆ, ಮತ್ತೆ ಇಚ್ಛಾಶಕ್ತಿ ನಮ್ಮಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಅವಾಗ ದೃಢ ನಿರ್ಧಾರದಿಂದ ನಾವು ಅದನ್ನ ಆ ದಾರಿಯಲ್ಲಿ ನಡಿಲಿಕ್ಕೆ ಅಥವಾ ಯಾವ್ದಾದ್ರು ಕೆಲಸದ ಸಾಧನೆಗೆ ಅವಾಗ ಏನಾಗತ್ತೆ, ನಮ್ಗೆ ಧೈರ್ಯ ಬರುತ್ತೆ, ನೈತಿಕತೆ ಹೆಚ್ಚಾಗತ್ತೆ, ಸಚ್ಚಾರಿತ್ರ ನೆಲೆಸುತ್ತೆ. ಹಾಗಾಗಿ ನಮ್ಮ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟು ಕಾಲ ಆದ್ರೂ ಕೂಡ ಒಳ್ಳೆಯ ಕಾರ್ಯಕ್ಷಮತೆಯನ್ನ ಉಳಿಸ್ಕೊಳ್ಬಹುದು ಅಂದ್ರೆ ನಾವು ಧ್ಯಾನದಲ್ಲಿ ನಮ್ಮನ್ನ ನಾವು ಸ್ವಲ್ಪ ಕಾಲ ತೊಡಗಿಸ್ಕೋಬೇಕಾಗತ್ತೆ. ಹಾಗಾಗಿ ನಮ್ಮ ನೆನಪಿನ ಶಕ್ತಿ ಕೂಡ ಅದು ಹೆಚ್ಚಾಗೋದನ್ನ ನಾವು ಕಾಣ್ತೇವೆ. ಈ ಎಲ್ಲವೂ ಕೂಡ ನಮ್ಮ ಮನಸ್ಸಿಗೆ ಧ್ಯಾನದಿಂದ ಆಗುವಂತಹ ಉಪಯೋಗಗಳು. ಹೀಗೆ ಹೇಳ್ತಾ ಹೋದ್ರೆ ಬರೀ ಧ್ಯಾನದ ಉಪಯೋಗಗಳು ಅಂತ ಹೇಳಿನೇ 1 ಗಂಟೆಗಳ ಕಾಲ ಮಾತಾಡ್ಬೋದು. ಆದ್ರೆ ಅಷ್ಟು ಸಾಕಾಗಲ್ಲ. ಈ ಎಲ್ಲ ಪಾಸಿಟಿವ್ ಪಾಯಿಂಟ್ಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ನಾವು ಧ್ಯಾನಕ್ಕೆ ಸ್ವಲ್ಪ ಕಾಲ ಅಂದ್ರೆ ಒಂದು ದಿನದಲ್ಲಿ ಒಂದು ನಿಗದಿತ ಕಾಲವನ್ನ ಇಟ್ಕೊಂಡು ಧ್ಯಾನ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಧ್ಯಾನ ಮಾಡೋದಕ್ಕೆ ಹೌದು ಸರಿ ನಾವು ಧ್ಯಾನ ಮಾಡ್ತೀವಿ ಅಂತ ಹೇಳಿ ಕೂತಾಗ ಎಷ್ಟೊಂದು ಅಡಚಣೆಗಳು ಬರುತ್ತೆ. ಹೊಸದಾಗಿ ಪ್ರಾರಂಭ ಮಾಡಿದಾಗಂತೂ ತುಂಬಾ ಅಡಚಣೆಗಳಿರತ್ತೆ. ಹಾಗಾಗಿ ಈ ಅಡಚಣೆಗಳನ್ನ ಇವತ್ತು ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಏನ್ ಅಡಚಣೆಗಳು ಬರುತ್ತೆ, ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಈ ಎರಡನ್ನು ಕೂಡ ಇವತ್ತು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನನ್ನ ಮಾಡಬಹುದು, ಅಡಚಣೆಗಳು ಏನೇನು, ಅದ್ ಯಾವ ಕ್ಯಾಟಗರಿನಲ್ಲಿ ಅದನ್ನ ನಾವು ವಿಭಾಗ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಕೆಲವು ಅಡಚಣೆಗಳು ಬಂದೇ ಬರುತ್ತೆ. ನಾವು ಧ್ಯಾನಕ್ಕಾಗಿ ಕುಳಿತ ತಕ್ಷಣ ಧ್ಯಾನ ನಮ್ಗೆ ಸಿದ್ಧಿ ಆಗಲ್ಲ, ಕೂತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಧ್ಯಾನಕ್ಕಾಗಿ ಕುಳಿತಾಗ ಮೊದಲನೇದಾಗಿ ನಮ್ಮ ಆಸನ ಅಂದ್ರೆ ಕೂತ್ಕೊಳ್ಳುವಂತಹ ಭಂಗಿ ನಮ್ಗೆ ಸರಿ ಹೋಗದೆ ಇರ್ಬೋದು. ಅದೆಲ್ಲವನ್ನ ಸರಿ ಮಾಡ್ಕೊಂಡ್ವಿ, ನಾವು ಸ್ಥಿರವಾಗಿ ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ಅದು ನಮ್ಗಾಯ್ತು, ನಮ್ ಜಗ್ಗಬಾಗ್ಲು ಹಾಕೊಂಡು ಕೂತ್ಕೊಳಕಾಯ್ತು, ಅಥವಾ ಒಂದ್ ಚೇರ್ ಮೇಲೆ ಕೂತ್ಕೊಳ್ಲಿಕ್ಕಾಯ್ತು, ಎಲ್ಲವೂ ಸರಿ ಹೋಯ್ತು, ಇನ್ನೇನು ತೊಂದರೆ ಇಲ್ಲ, ಕೂತ್ಕೊಳ್ಬಹುದು, ಅರ್ಧ ಗಂಟೆಗಳ ಕಾಲ ಅಂತೂ ಕೂತ್ಕೊಳ್ಳೇಬಹುದು ಅಂತ ಕೂತ್ಕೊಂಡ್ರೆ ಮನಸ್ಸು ಸುಮ್ನಿರೋದಿಲ್ಲ. ಮನಸ್ಸಿನಲ್ಲಿ ಅನೇಕ ರೀತಿಯ ಆಲೋಚನೆಗಳ ಮೇಲೆ ಹೇಳೋದನ್ನ ಗಮನಿಸ್ತೇವೆ. ಈ ಆಲೋಚನೆಗಳನ್ನ ಅವಾಗ ಏನ್ ಮಾಡುತ್ತೀವಿ, ನಾವು ಮನಸ್ಸನ್ನ ಖಾಲಿ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ತಿಳ್ಕೊಂಡು ಅದನ್ನ ಲೆಟ್ ಗೋ ಅಂತ ಹೇಳಿ ಎಲ್ಲ ಆಲೋಚನೆಗಳನ್ನ ತನ್ನಿಂದ ತಾನೇ ಹೊರ ಹೋಗಲು ಬಿಡುವ ಕ್ರಿಯೆಯನ್ನ ನಾವು ಪ್ರಾರಂಭ ಮಾಡ್ತೇವೆ. ಅದೆಲ್ಲ ಆದ ನಂತರ ಯಾತಕ್ಕೆ ಇಷ್ಟೊಂದು ಅಡಚಣೆಗಳು ಬರುತ್ತೆ, ಏನೇನ್ ಅಡಚಣೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಭಗವಾನ್ ಬುದ್ಧರು ಏನ್ ಮಾಡ್ತಾರೆ, ಅವನ್ನ ಎಲ್ಲ ಅಡಚಣೆಗಳನ್ನು ಸೇರಿಸಿ 5 ವಿಭಾಗಗಳ ಅಡಿಯಲ್ಲಿ ಎಲ್ಲ ಅಡಚಣೆಗಳನ್ನು ಕೂಡ ತರ್ತಾರೆ. ಅಂದ್ರೆ 5 ಭಾಗಗಳನ್ನಾಗಿ ನಮಗೆ
ಧ್ಯಾನ ಕಾಲದಲ್ಲಿ ಎದುರಾಗುವ ಅಡಚಣೆಗಳನ್ನ ವಿಭಾಗ ಮಾಡಿಟ್ಟಿದ್ದಾರೆ. 5 ರೀತಿಯ 5 ಮಹಾ ಅಡಚಣೆಗಳು ಅಂತ ಕರೀತಾರೆ. ಧ್ಯಾನಕ್ಕೆ ಇರುವಂತಹ 5 ಮಹಾ ಅಡಚಣೆಗಳು ಅಂತ ಕರೀತಾರೆ. ಎಲ್ಲವೂ ಕೂಡ ದೈಹಿಕ ಅಡಚಣೆಗಳಲ್ಲ, ಮಾನಸಿಕವಾದ ಅಡಚಣೆಗಳು, ನಮ್ಮ ಮನಸ್ಸಿನಲ್ಲಿ ಏಳುವಂತಹ ಅಡಚಣೆಗಳು ಇವು. ಏನೇನು ಅಡಚಣೆಗಳು ಬರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೆಯ ಅಡಚಣೆ ಏನು ಅಂದ್ರೆ ಆಸೆ. ಎರಡನೆಯ ಅಡಚಣೆ ಯಾವುದು ಅಂತಂದ್ರೆ ಮತ್ಸರ ಅಥವಾ ದ್ವೇಷ. ಮೂರನೆಯ ಅಡಚಣೆ ಯಾವುದು ಅಂದ್ರೆ ಜಡತ್ವ. ನಾಲ್ಕನೆಯ ಅಡಚಣೆ ಯಾವುದು ಅಂದ್ರೆ ಉದ್ವೇಗ ಮತ್ತು ಕಳವಳ. ಐದನೆಯದು ಮಹಾ ದೊಡ್ಡ ಅಡಚಣೆ ಯಾವುದು ಅಂದ್ರೆ ಅನುಮಾನ. ಈ 5 ವಿಷಯಗಳ ಅಡಿಯಲ್ಲಿ ಭಗವಾನ್ ಬುದ್ಧರೇನ್ ಮಾಡ್ತಾರೆ, ನಮ್ಮಲ್ಲಿ ಬರುವಂತಹ ಎಲ್ಲ ಮಾನಸಿಕವಾದಂತಹ ಅಡಚಣೆಗಳನ್ನ ಕೂಡ ಈ 5 ಕ್ಯಾಪ್ಷನ್ಗಳ ಅಂದ್ರೆ ಈ 5 ವಿಷಯಗಳ ಅಡಿಗೆ ತರ್ತಾರೆ ಅವರು. ಯಾವ್ದನ್ನಾದ್ರೂ ಒಂದ್ ಹಿಡ್ಕೊಂಡು ಹೋದಾಗ ಏನಾಗತ್ತೆ, ಅದ್ ಯಾವ್ದ್ರ ಕೆಳಗ್ ಬರುತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗತ್ತೆ. ಹಾಗಾಗಿ ಇವು 5 ಹೇಗಿದೆ, ಅವು ಯಾವ್ಯಾವ್ದು ಅದ್ರ ಕೆಳಗ್ ಬರುತ್ತೆ ಅನ್ನೋಂಥದ್ದನ್ನ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಇವುಗಳಲ್ಲಿ ಯಾವ್ದಾದ್ರು ಒಂದು ಅಡಚಣೆ ಇದ್ರೂ ಕೂಡ, ಒಂದೇ ಒಂದು ಅಡಚಣೆ ಇದ್ರೂ ಕೂಡ ನಮಗೆ ಧ್ಯಾನ ಮಾಡಕ್ಕೆ ತೊಂದರೆ ಕೊಡುತ್ತೆ. ಯಾಕೆ ಅಂದ್ರೆ ಒಂದೇ ಒಂದು ಅಡಚಣೆ ಕೂಡ ಇನ್ನುಳಿದ 4 ಅಡಚಣೆಗಳು ಕೂಡ ಹಿಂಬಾಲಿಸಿ ಬರುತ್ತೆ. ಅಂದ್ರೆ 5 ಕೂಡ ನಮ್ಮಲ್ಲಿ ಉಳ್ಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈಗ ಯಾವ್ಯಾವ್ದು ನಮಗೆ ಅಡ್ಡಿ ಮಾಡತ್ತೆ ಧ್ಯಾನ ಕಾಲದಲ್ಲಿ ಅಂತೇಳಿ ಒಂದೊಂದನ್ನೇ ನಾವು ಗಮನಿಸಿ ನೋಡ್ತಾ ಹೋಗೋಣ. ಮೊದಲನೆಯ ಅಡಚಣೆ ಯಾವ್ದಪ್ಪ ಅಂದ್ರೆ ಆಸೆ. ಯಾವ್ದು ಆಸೆ? ಆಸೆ ಮನುಷ್ಯನನ್ನ ಎಲ್ಲ ರೀತಿಯ ಇಂದ್ರಿಯ ಚಾಪಲ್ಯ ಮತ್ತು ಲೌಕಿಕತೆಯನ್ನ ಬಯಸಿ ಅದನ್ನ ಪಡೆಯಲು ಎಂತಹ ತಪ್ಪುದಾರಿಯನ್ನು ಕೂಡ ಹಿಡಿಯುವಂತೆ ಪ್ರೇರೇಪಣೆ ಮಾಡುತ್ತೆ. ಅಂದ್ರೆ ಆಸೆ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬಂದಾಗ ಏನಾಗತ್ತೆ, ಯಾವುದಾದ್ರೂ ಒಂದು ವಸ್ತು ತನಗೆ ಬೇಕು ಅಂದ್ರೆ ಅದು ಬೇಕೇ ಬೇಕು. ಅದು ಸರಿಯಾದ ದಾರಿಯಾಗಲಿ ಅಡ್ಡ ದಾರಿಯಾಗಲಿ ಯಾವುದೇ ದಾರಿಯಾಗಲಿ ಬೇಕು ಅಂದ್ರೆ ಬೇಕು ಅಷ್ಟೇ ಅಂತ ಹೇಳಿ ಇಂದ್ರಿಯ ಚಾಪಲ್ಯದಿಂದ ಲೌಕಿಕತೆಯನ್ನ ಬಯಸಿ ಪಡೆಯೋದಕ್ಕೆ ಎಂತಹ ತಪ್ಪು ದಾರಿಯನ್ನ ಕೂಡ ಹಿಡಿಯುವಂತೆ ಮಾಡುತ್ತೆ. ನಮ್ಮ ಮನಸ್ಸನ್ನ ಆ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಆಸೆ ಅನ್ನುವಂಥದ್ದು. ಆಧ್ಯಾತ್ಮದಲ್ಲಿ ಮುಂದುವರೆದಂತೆ ಸಾಧಕರು ಲೌಕಿಕ ಆಸೆಗೆ ಬಲಿ ಬೀಳಲ್ಲ. ಅಂದ್ರೆ ಹಣದ ಹಿಂದೆ, ಅಧಿಕಾರದ ಹಿಂದೆ, ಇಂಥದ್ರ ಹಿಂದೆ ಹೋಗಲ್ಲ ಸಾಧಕರು. ಸಾಧಕರಿಗೆ ಇಷ್ಟ ಆಗ್ಲೇ ಲೌಕಿಕ ಆಸೆಗಳು ಹೊರಟು ಹೋಗ್ಬಿಟ್ಟಿರತ್ತೆ. ಆದರೆ ಸೂಕ್ಷ್ಮವಾದ ಆಸೆಗಳು ಉಳಿದಿರತ್ತೆ. ಒಂದು ಉದಾಹರಣೆ ಮುಖಾಂತರ ಈ ಸೂಕ್ಷ್ಮವಾದ ಆಸೆಗಳು ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಒಂದು ಉದಾಹರಣೆ ನೋಡೋಣ ಅಂತಂದ್ರೆ, ಒಬ್ಬ ಬೌದ್ಧ ಸನ್ಯಾಸಿ ಇರ್ತಾರೆ. ಅವರು ಸುಮಾರು 20 ವರ್ಷಗಳ ಕಾಲ ಧ್ಯಾನದಲ್ಲಿ ನಿರತರಾಗಿರ್ತಾರೆ. ಆಧ್ಯಾತ್ಮ ಪ್ರಗತಿ ತುಂಬಾ ಚೆನ್ನಾಗಿ ಅವರಲ್ಲಿ ಸಾಧಿಸ್ತಾ ಇರುತ್ತೆ. 20 ವರ್ಷಗಳ ಕಾಲ ಧ್ಯಾನ ಮಾಡಿದ್ರು ಕೂಡ ಅವರಿಗೆ ಜ್ಞಾನೋದಯ ಆಗಿರೋದಿಲ್ಲ. ಒಂದು ದಿವಸ ಏನಾಗತ್ತೆ ಅಂದ್ರೆ, ಅವರ ಸ್ಥಿತಿಯನ್ನ ಗಮನಿಸಿದಂತಹ ಒಬ್ಬ ಹಿರಿಯ ಸನ್ಯಾಸಿ, ಅಂದ್ರೆ ಗುರು ಸ್ಥಾನದಲ್ಲಿದ್ದಂತಹ ಒಬ್ಬ ಹಿರಿಯ ಸನ್ಯಾಸಿ ಬರ್ತಾರೆ. ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಈ ಸನ್ಯಾಸಿಯನ್ನ ಹತ್ರ ಕೂರಿಸ್ಕೊಂಡು ಅವ್ರಿಗೆ ಕೆಲವು ಉಪದೇಶಗಳನ್ನ ಕೊಡ್ತಾರೆ. ಏನಪ್ಪ ಹೇಳ್ತಾರೆ ಅಂದ್ರೆ, ತಮ್ಮ ಧ್ಯಾನದ ಪ್ರಗತಿ ಏನಿತ್ತು ಅದ್ರ ಬಗ್ಗೆ ವಿಶದವಾಗಿ ಚರ್ಚೆ ಮಾಡ್ತಾರೆ. ಆ ಗುರು ಆದಂತಹ ಸನ್ಯಾಸಿ ಈ ಸನ್ಯಾಸಿಯ ಜೊತೆಗೆ ಮಾಡ್ತಾರೆ. ಆ ಗುರು ಆದಂತಹ ಹಿರಿಯ ಸನ್ಯಾಸಿ ಈ ಸನ್ಯಾಸಿಯ ಮನಸ್ಥಿತಿಯನ್ನ ವಿಶ್ಲೇಷಣೆ ಮಾಡುವ ರೀತಿ ಹೇಗೆ ಅನ್ನೋದನ್ನ ಕಲಿಸಿಕೊಡ್ತಾರೆ. ಅಂದ್ರೆ ಧ್ಯಾನ ಕಾಲದಲ್ಲಿ ನಿನ್ನ ಮನಸ್ಸನ್ನ ನೀನು ಗಮನಿಸುವಾಗ ಯಾವ ರೀತಿ ನಿನ್ನನ್ನ ನೀನು ವಿಶ್ಲೇಷಣೆ ಮಾಡ್ಕೊಳ್ಬೇಕು, ಯಾವ ರೀತಿ ನಿನ್ನಲ್ಲಿನ ಸರಿತಪ್ಪುಗಳನ್ನ ತಿದ್ದಿಕೊಳ್ಳಬೇಕು, ಯಾವ ರೀತಿ ಬೇಡದ್ದನ್ನ ಹೊರಹಾಕಬೇಕು ಅನ್ನುವ ಒಂದು ಪ್ರಮುಖ ವಿಷಯವನ್ನ ಈ ಗುರುವಾದಂತಹ ಸನ್ಯಾಸಿ ತಿಳಿಸ್ಕೊಡ್ತಾರೆ. ಹೇಗೆ ಅಂದ್ರೆ, ಯಾವ ರೀತಿ ಎಚ್ಚರದಿಂದ ಮನಸ್ಸನ್ನ ಗಮನಿಸಬೇಕು ಮತ್ತು ಹಾಗೆ ಮನಸ್ಸನ್ನ ಗಮನಿಸುವಂತಹ ವಿಷಯದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾರೆ. ಅಂದ್ರೆ ನೀನು ನಿನ್ನ ಮನಸ್ಸನ್ನ ಅದನ್ನ ಒಂದು ಯಾವುದೇ ತಕ್ಕಡಿಯಲ್ಲಿ ನೀನ್ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಅಂತ ಹೇಳಿ ಜಡ್ಜ್ ಮಾಡ್ದಲೇನೆ ನಿನ್ನ ಮನಸ್ಸನ್ನ ನೀನು ಗಮನಿಸಿ ನೋಡು ಅಂತ ಹೇಳಿ ಯಾವ ರೀತಿ ನೋಡ್ಬೇಕು ಅನ್ನೋ ವಿಷಯವನ್ನ ಅವರು ತಿಳಿಸ್ಕೊಡ್ತಾರೆ. ಅವರು ಗುರುಗಳು ಹೊರಟು ಹೋಗ್ತಾರೆ. ನೀನ್ ಇದನ್ನ ಮಾಡು ಅಂತ ಹೇಳಿ ಹೊರಟು ಹೋಗ್ತಾರೆ. ಆವಾಗ ಈ ಸನ್ಯಾಸಿ ಮತ್ತೆ ಕೂತ್ಕೊಳ್ತಾರೆ ಧ್ಯಾನಕ್ಕೆ.
ಕೂತ್ಕೊಂಡು ಏನ್ ಮಾಡ್ತಾರೆ, ಎಚ್ಚರದಿಂದ ತನ್ನ ಒಳ ಮನಸ್ಸನ್ನ ತಾನು ಗಮನಿಸೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಅವ್ರಿಗೆ ಒಂದು ವಿಷಯ ತಿಳಿಯುತ್ತೆ. ಏನಪ್ಪ ವಿಷಯ ತಿಳಿಯುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಇದಿರುತ್ತೆ. ಏನಿರುತ್ತೆ ಅಂದ್ರೆ, ತಾನು ಇಷ್ಟು ವರ್ಷಗಳ ಸಾಧನೆಯನ್ನ ಮಾಡಿದ್ದೇನೆ, ಅತ್ಯಂತ ಪವಿತ್ರನಾಗಿದ್ದೇನೆ. ಇದು ಸತ್ಯ. ಸತ್ಯವಾಗಿಯೂ ಅವರು ಪವಿತ್ರವಾಗಿರ್ತಾರೆ. ಯಾವ ಒಂದು ಕೆಟ್ಟ ತಾಟ್ ಕೂಡ ಅವರಲ್ಲಿ ಬಂದಿರೋದಿಲ್ಲ. ಅಷ್ಟು ಪವಿತ್ರರಾಗಿರ್ತಾರೆ. ಅವರ ಜೀವನ ನಿಷ್ಕಳಂಕವಾಗಿ ನಡೆದಿರ್ತದೆ. ಅದು ಖಂಡಿತ ಸತ್ಯವಾದಂತ ವಿಷಯವೇ. ಹಾಗೆ ಇಷ್ಟು ವರ್ಷ ಒಳ್ಳೆಯ ಸಾಧನೆಯನ್ನ ಮಾಡಿದ್ದೇನೆ, ನಾನು ಪವಿತ್ರ ಸ್ಥಿತಿನಲ್ಲಿದ್ದೇನೆ, ಅತ್ಯಂತ ಶೀಲವಂತ ನಾನು ಅನ್ನುವ ಅಭಿಮಾನ ಅವರ ಮನಸ್ಸಿನಲ್ಲಿ ಮೂಲೆಯಲ್ಲಿ ಉಳಿದಿರೋದು ಸಿಕ್ಬಿಡುತ್ತೆ ಅವ್ರಿಗೆ. ಅಂದ್ರೆ ಯಾವ ಹಂತಕ್ಕೆ ನಮ್ಮ ಮನಸ್ಸನ್ನ ಪರಿಶುದ್ಧ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೆ. ನಾನು ಇಷ್ಟು ವರ್ಷ ಧ್ಯಾನ ಮಾಡಿದ್ದೇನೆ, ನಾನು ಇಷ್ಟನ್ನ ತಿಳ್ಕೊಂಡಿದ್ದೇನೆ, ನಾನು ಈ ರೀತಿ ಇದ್ದೇನೆ, ನಾನು ಶೀಲವಂತ, ನಾನು ಸಚ್ಚಾರಿತ್ರವನ್ನ ಪಡ್ಕೊಂಡಿದ್ದೇನೆ ಅನ್ನುವ ಭಾವನೆ ಕೂಡ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಉಳಿದಿರಬಾರದು. ಆ ಹಂತಕ್ಕೆ ನಾವು ನಮ್ಮನ್ನ ಪರಿಶುದ್ಧಗೊಳಿಸ್ಕೊಳ್ಬೇಕು. ಆವಾಗ ಏನಾಗತ್ತೆ, ಅವ್ರು ಅದನ್ನ ನೋಡ್ತಾರೆ, ಆ ಭಾವನೆಯನ್ನ ಏನೂ ಮಾಡಲ್ಲ, ಜಡ್ಜ್ ಮಾಡಲ್ಲ, ಏನೂ ಮಾಡಲ್ಲ, ತೀವ್ರವಾಗಿ ಆ ಭಾವನೆಯನ್ನ ಗಮನಿಸ್ತಾರೆ. ಅಂದ್ರೆ ತಾನು ತುಂಬಾ ಶೀಲವಂತ ಅನ್ನುವ ಆ ಅಭಿಮಾನವನ್ನ ಗಮನಿಸ್ತಾರೆ. ಅದು ಅಹಂನ ಒಂದು ಸಣ್ಣ ರೂಪ. ಅದು ಅಹಂನ ಆ ಒಂದು ಸಣ್ಣ ರೂಪ ಉಳ್ಕೊಂಡಿರತ್ತೆ. ಸುಮ್ಮನೆ ಗಮನಿಸ್ತಾರೆ. ಆ ಕ್ಷಣ ಆ ಎಲ್ಲಾ ಭಾವನೆಗಳು ಕರಗಿ ಹೋಗಿಬಿಡುತ್ತೆ. ಅಂದ್ರೆ ಅಹಂನ ಮುಖಾಮುಖಿ ಆದಾಗ ಆಗೋದು ಅದೇ ಅಲ್ವಾ. ಯಾವಾಗ ನಾವು ಅಹಂನ ಮುಖಾಮುಖಿ ಆಗ್ತೀವಿ, ಅಹಂ ಅನ್ನೋದು ತನ್ನಿಂದ ತಾನೇ ಕರಗಿ ಹೋಗತ್ತೆ. ತಾನೇ ಕರಗಿ ಹೋಗತ್ತೆ. ಮಂಜಿನಂತೆ ಕರಗಿ ಹೋಗುತ್ತೆ. ಸೂರ್ಯನ ಪ್ರಖರತೆಯಲ್ಲಿ ಮಂಜು ಹೇಗೆ ಕರಗಿ ಹೋಗುತ್ತೋ ಅದೇ ರೀತಿಯಲ್ಲಿ ನಾವು ಗಮನ ಇಟ್ಟಾಗ ಏನಾಗತ್ತೆ ಅಂದ್ರೆ ಕರಗಿ ಹೋಗತ್ತೆ. ಆ ಅಭಿಮಾನ, ಅಹಂ ಕರಗಿ ಹೋಗತ್ತೆ. ಆ ಕರಗಿ ಹೋದ ತಕ್ಷಣ ಅವ್ರಿಗೆ ಜ್ಞಾನೋದಯ ಆಗತ್ತೆ. ಅವ್ರ ಮನಸ್ಸಿನಲ್ಲಿ ಉಳಿದಿದ್ದೇನೋ ತಾನು ಪವಿತ್ರನು, ತಾನು ಶೀಲವಂತ ಅನ್ನುವ ಭಾವನೆಯ ಒಂದು ಆಸೆಯ ಸಣ್ಣ ಸೂಕ್ಷ್ಮ ಭಾಗ ಅವರ ಮನಸ್ಸಿನಲ್ಲಿ ಉಳಿದಿರುತ್ತೆ. ಅದು ಅವರ ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇರುತ್ತೆ. 20 ವರ್ಷಗಳ ಕಾಲ ಆಗದೇ ಇದ್ದಂತಹ ಒಂದು ವಿಷಯ, ಆ ಜ್ಞಾನೋದಯ ಅನ್ನುವಂತಹ ವಿಷಯ, ಇದನ್ನ ಗಮನಿಸಿ ಅದನ್ನ ಕರಗಿ ಹೋದ ತಕ್ಷಣವೇ ಅವರಿಗೆ ಜ್ಞಾನೋದಯ ಆಗತ್ತೆ. ಅದರಿಂದ ಆಸೆಯ ಬಗ್ಗೆ ಎಷ್ಟು ಎಚ್ಚರ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ರೆ, ಈ ಒಂದು ಕಥೆಯನ್ನ ಜ್ಞಾಪಿಸ್ಕೊಳ್ಬೇಕು. ಅಂದ್ರೆ ಮನಸ್ಸಿನ ಭಾವನೆಯಲ್ಲಿ ಒಂದು ಮೂಲೆಯಲ್ಲಾದ್ರೂ ಕೂಡ ನಾನು ಇತರರಿಗಿಂತ ಭಿನ್ನ, ನಾನು ಇತರರಿಗಿಂತ ಇಷ್ಟೊಂದು ಮುಂದಿದ್ದೇನೆ ಅನ್ನುವ ಭಾವನೆ ಉಳ್ಕೊಂಡಿದ್ರೂ ಕೂಡ ಧ್ಯಾನಕ್ಕೆ ಅದು ಅಡ್ಡಿಯಾಗತ್ತೆ. ನಮ್ಮ ಪ್ರಗತಿಗೆ ಅಡ್ಡಿಯಾಗತ್ತೆ. ನಮ್ಮ ಜೀವನ್ಮುಕ್ತ ಸ್ಥಿತಿಗೆ ಅಡ್ಡಿ ಆಗ್ತಾ ಹೋಗತ್ತೆ. ಹಾಗಾಗಿ ಎಷ್ಟೆಲ್ಲ ನಮ್ಮ ಮನಸ್ಸನ್ನ ತಿದ್ದಿ ತೀಡಿ ಏನೂ ಇಲ್ಲದ ಸ್ಥಿತಿಗೆ, ಖಾಲಿ ಮಾಡುವ ಸ್ಥಿತಿಗೆ ನಾವು ಬರ್ಬೇಕು ಅಂತ ಹೇಳಿದ್ರೆ, ಈ ಯಾವ ಆಸೆಗಳು, ಅಹಂನ ಯಾವುದೇ ವಿಷಯಗಳು ಕೂಡ ನಮ್ಮಲ್ಲಿ ಉಳಿದಿರಬಾರದು. ಅಂತ ಹಂತಕ್ಕೆ ನಾವು ಹೋಗ್ಬೇಕಾಗತ್ತೆ. ಆಧ್ಯಾತ್ಮ ಪ್ರಗತಿಯಲ್ಲಿ ಆಸೆ ತುಂಬಾ ಅಡಚಣೆಯನ್ನ ಉಂಟು ಮಾಡುತ್ತೆ. ನಮ್ಮ ಪ್ರಯತ್ನಕ್ಕೆ ಅದೇನ್ ಮಾಡ್ಬೇಕಾಗತ್ತೆ, ತುಂಬಾ ಅಡ್ಡಿಯನ್ನು ಉಂಟು ಮಾಡುತ್ತೆ. ಅದರಿಂದ ಆಗುವ ಕಾಲಕ್ಕೆ ಆಗ್ತಾ ಹೋಗುತ್ತೆ. ನನ್ನ ಸಾಧನೆ ಮಾತ್ರ ಮುಖ್ಯ ಅಂತ ಹೇಳಿ ನಾವು ಸಾಧನೆಯನ್ನ ಮುಂದುವರಿಸ್ಕೊಂಡು ಹೋಗ್ಬೇಕೆ ಹೊರತು, ಅದಕ್ಕಾಗಿ ಯಾವಾಗ ನನಗೆ ಜೀವನ್ಮುಕ್ತ ಸ್ಥಿತಿ ಬರತ್ತೆ, ನಾನು ಯಾವಾಗ ಧ್ಯಾನದಲ್ಲಿ ಬಹಳ ಮುಂದುವರಿತೇನೆ ಅಂತ ಹೇಳಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನ ಮಾಡುವಂತಿಲ್ಲ. ಅಂದ್ರೆ ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂತಿಲ್ಲ. ಪ್ರಯತ್ನ, ಸಾಧನೆ ಮಾತ್ರ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ಬೇಕಾಗತ್ತೆ. ಆಗುವ ಕಾಲಕ್ಕೆ ಆಗತ್ತೆ. ಮನಸ್ಸನ್ನ ಪರಿಶುದ್ಧವಾಗಿ, ಕ್ಲೀನ್ ಆಗಿ, ಮೌನವಾಗಿ, ಅದು ಏನು ಇಲ್ಲದ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಮಾತ್ರವೇ ನಮ್ಮ ಕೆಲಸ, ನಮ್ಮ ಸಾಧನೆ ಅನ್ನೋದನ್ನ ಸಾಧಕಬಾರದು. ಇನ್ನು 2ನೇ ವಿಷಯಕ್ಕೆ ಹೋಗೋಣ. ಅದು ಮತ್ಸರ. ಮತ್ಸರ ಅಂದ್ರೆ ದ್ವೇಷ, ಹೊಟ್ಟೆ ಕಿಚ್ಚು, ರಾಗ, ದ್ವೇಷ, ಇವು ಎಲ್ಲವೂ ಧ್ಯಾನಕ್ಕೆ ಅಡ್ಡಿಗಳೇ. ನಾವು ಪ್ರತಿ ದಿವಸ ಬೆಳಗ್ಗೆದ್ದಾಗಿಂದ ರಾತ್ರಿಯವರೆಗೂ ಅನೇಕ ಅಪ್ರಿಯ ಘಟನೆಗಳಿಗೆ ನಾವು ಒಳಗಾಗ್ತಿರ್ತೇವೆ. ಅಂದ್ರೆ ನಮ್ಗೆ ಇಷ್ಟ ಇಲ್ಲದೆ ಇರೋ ಅಂತ ವಿಷಯಗಳು, ಅಥವಾ ಅಪ್ರಿಯ ವ್ಯಕ್ತಿಗಳೊಂದಿಗೆ, ಅಥವಾ ಅಪ್ರಿಯವಾದಂತಹ ವಸ್ತುಗಳೊಂದಿಗೆ ಅಪ್ರಿಯವಾದ ಸ್ಥಿತಿಯನ್ನ ಎದುರಿಸುವಂತಹ ಸ್ಥಿತಿ ಇದ್ದೇ ಇರ್ತದೆ. ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ನಾವಿಷ್ಟ ಆಗದೆ ಇರ್ಬೋದು, ಎಷ್ಟೋ ಜನ ನಮ್ಗಿಷ್ಟ ಆಗ್ದಲೇ ಇರ್ಬೋದು, ಎಂಥದೋ ಘಟನೆಗಳು ನಮ್ಗಿಷ್ಟ ಆಗ್ದಲೇ ಇರ್ಬೋದು ಅಲ್ವಾ. ಏನೆಲ್ಲ ನಡೀತಾ ಇದೆ ಗೊಂದಲ ನೋಡಿದಾಗ, ಅಯ್ಯಪ್ಪ ದೇವ್ರೆ, ಯಾಕಪ್ಪ ಇದೆಲ್ಲ ನಡೆಯುತ್ತೆ ಅಂತ ಅನ್ಸುತ್ತೋ ಇಲ್ವೋ? ಇದು ಅನ್ನಿಸ್ಬಾರದು.
ಏನಾಗಬೇಕು ಅದಾಗ್ತಾ ಇರುತ್ತೆ ಅನ್ನೋದನ್ನಷ್ಟೇ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನಮ್ಮ ಕೆಲವು ಸರ್ತಿ ಏನಾಗುತ್ತೆ ಅಂದ್ರೆ ನಮ್ಮ ಸ್ಥಿತಿನೇ ನಮ್ಗೆ ಇಷ್ಟ ಆಗಲ್ಲ. ಇಂಥದ್ರಲ್ಲೆಲ್ಲ ನಾವು ಬದುಕ್ಬೇಕಾ, ಹೀಗೆಲ್ಲ ನಾವ್ ಇರ್ಬೇಕಾ ಅಂತ ಕೂಡ ಅನ್ಸ್ಬಿಡುತ್ತೆ. ಈ ಯಾವುದು ಕೂಡ ನಮ್ಗೆ ಬೇಕಾಗಿಲ್ಲ. ಈ ಅಪ್ರಿಯ ಸ್ಥಿತಿಯನ್ನ ನಾವು ಇಷ್ಟ ಪಡಲ್ಲ. ಈ ಸ್ಥಿತಿಯನ್ನ ದ್ವೇಷ ಮಾಡ್ತೇವೆ. ಅಂದ್ರೆ ನಮ್ಗೆ ಬೇಡ ಅನ್ನುವ ಒಂದು ಸಣ್ಣ ಅದು ಬೇಡ ಅಂತ ಸರಿಸ್ಬೇಕು ಪಕ್ಕಕ್ಕೆ ಅನ್ನುವಂತಹ ಭಾವನೆ ಇರುತ್ತೆ. ಅಪ್ರಿಯ ಸ್ಥಿತಿಯಲ್ಲದೆ ಶಾಂತವಾಗಿ ಸಾಧನೆಯಲ್ಲಿ ಮುಂದುವರಿಯೋರನ್ನ ನೋಡಿದಾಗ ಕೂಡ ನನ್ನ ಮನಸ್ಸು ಯಾಕೆ ಹೀಗಿದೆ, ಅವ್ರು ನೋಡಿ ಎಷ್ಟ್ ಚೆನ್ನಾಗಿ ಮುಂದುವರಿತಾ ಇದ್ದಾರೆ, ಎಷ್ಟೊಂದು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾನ್ ಯಾಕೆ ಹಿಂಗಿದ್ದೀನಿ ಅನ್ನುವಂತಹ ಒಂದು ಸಣ್ಣ ಸೂಕ್ಷ್ಮ ಭಾವನೆಯ ಎಳೆ ಇದ್ರೂ ಕೂಡ ಅದು ಮತ್ಸರದ ಅಡಿಯಲ್ಲಿಯೇ ಬರುವಂತಹದ್ದು. ಅಂದ್ರೆ ಎಷ್ಟು ಸೂಕ್ಷ್ಮತೆ ಬೇಕು ಧ್ಯಾನಕ್ಕೆ, ಆಧ್ಯಾತ್ಮಕ್ಕೆ ಅಂತ ಹೇಳಿದ್ರೆ ಅಷ್ಟೊಂದು ಸೂಕ್ಷ್ಮತೆ ನಮ್ಗೆ ಬೇಕಾಗತ್ತೆ. ಅಂದ್ರೆ ಯಾವುದಕ್ಕೂ ಏನಕ್ಕೂ ಕೂಡ ನಾವು ಯೋಚನೆಯನ್ನ ಮಾಡೋದಾಗ್ಲಿ ಅಥವಾ ಅದರ ಬಗ್ಗೆ ವಿಷಯವಾದ ಮತ್ತೆ ಮತ್ತೆ ಯೋಚನೆ ಮಾಡೋದಾಗ್ಲಿ ಯಾವುದೂ ಮಾಡದಲೆ ಎಲ್ಲ ವಿಕಾರಗಳಿಂದ ನಮ್ಮ ಮನಸ್ಸು ಮುಕ್ತಗೊಳ್ಳಬೇಕು. ದ್ವೇಷ ಬೇಡ, ಇದು ಬೇಸರ ಬೇಡ, ಅಯ್ಯೋ ಹೀಗೆಲ್ಲ ನಡೀತಾ ಇದೆ ಪ್ರಪಂಚದಲ್ಲಿ ಅನ್ನುವ ಬೇಸರವನ್ನು ಕೂಡ ಮಾಡ್ಕೊಳ್ಬೇಡ ಅಂತ ಹೇಳ್ತಾರೆ ಈ ಭಗವಾನ್ ಬುದ್ಧರು. ಏನಾಗಬೇಕು ಅದಾಗ್ತಾ ಇರುತ್ತೆ, ಅದನ್ನ ನೋಡಿ ನೀನು ಸುಮ್ಮನಿರು ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲ ದ್ವೇಷ, ಬೇಸರ, ಮತ್ಸರಗಳಿಂದ ದೂರವಾದಾಗ ಮಾತ್ರವೇ ಧ್ಯಾನ ಸಿದ್ಧಿಸುತ್ತೆ. ಎಲ್ಲವನ್ನ ಸಮಾನವಾಗಿ ನೋಡ್ಬೇಕು. ಆ ಸ್ಥಿತಪ್ರಜ್ಞತ್ವ ನಮ್ಮಲ್ಲಿ ಬೇಕು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಬೋಧಿಸುವಾಗ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಎಷ್ಟೊಂದು ವಿಷಯದಲ್ಲಿ, ಎಷ್ಟೊಂದು ಶ್ಲೋಕಗಳಲ್ಲಿ ಹೇಳ್ತಾನೆ ಇರ್ತಾರೆ. ಎಷ್ಟೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಕೃಷ್ಣರು ಹೇಳ್ತಾರೆ. ಅದೇ ರೀತಿ ಇಲ್ಲಿ ಬುದ್ಧರು ಅದನ್ನೇ ಹೇಳ್ತಾರೆ. ಧ್ಯಾನ ಸಿದ್ಧಿಸಬೇಕಾದ್ರೆ ಅತ್ಯಂತ ಸೂಕ್ಷ್ಮವಾದ ನಿನ್ನ ಮನಸ್ಸನ್ನ ಅಷ್ಟೊಂದು ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಸ್ಥಿತಪ್ರಜ್ಞನ ರೀತಿಯಲ್ಲಿ ನೀನು ಇರಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಇನ್ನು ಮೂರನೇದಾಗಿ ಹೇಳ್ತಾರೆ ಮೂರನೇ ಅಡಚಣೆ ಜಡತ್ವ, ಅಂದ್ರೆ ಸೋಮಾರಿತನ ಅಥವಾ ನಿರ್ಲಕ್ಷ್ಯ ಅಂತ ಕೂಡ ನಾವು ಹೇಳಬಹುದು. ಈ ಸ್ಥಿತಿ ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ ಜಾಗರೂಕತೆಗೆ ಮತ್ತು ಪ್ರಯತ್ನಶೀಲತೆಗೆ ಅಡ್ಡಿಯಾಗುವಂತಹದ್ದು. ಅಂದ್ರೆ ಜಡತ್ವ ಬಂದಾಗ ಏನಾಗುತ್ತೆ ಗೊತ್ತಾ, ನಮ್ಮ ಶರೀರ, ನಮ್ಮ ಮನಸ್ಸು ಏಕಕಾಲದಲ್ಲಿ ವಿಶ್ರಾಂತಿಯನ್ನ ಬಯಸುತ್ತೆ. ಅಯ್ಯೋ ಸಾಕಾಯ್ತಪ್ಪ, ಎಲ್ಲ ಮಾಡಿ ಇಷ್ಟು ವರ್ಷ ಮಾಡಿದ್ದೀನಿ, ಇವತ್ತು ಏನೇ ಆಗ್ಲಿ ಏನೋ ನಾನು ಮಾಡೋದೇ ಇಲ್ಲ, ಆರಾಮಾಗಿ ಇದ್ಬಿಡ್ತೀನಿ ಅನ್ನುವಂತಹ ಒಂದು ಭಾವನೆ ನಮ್ಮಲ್ಲಿ ಬರಬಹುದು. ಇದರಿಂದ ಶರೀರ ಮನಸ್ಸು ಏಕಕಾಲದಲ್ಲಿ ಅಥವಾ ಸದಾಕಾಲ ವಿಶ್ರಾಂತಿಯನ್ನ ಬಯಸುವಂತಹದ್ದು. ನಂಗೆ ಸಾಕಾಯ್ತಿದೆಲ್ಲ, ಇನ್ನೇನು ಬೇಡ ನಂಗೆ ಅಂತ ಆರಾಮಾಗಿರ್ತೀನಿ ಅನ್ನುವಂತಹ ವಿಷಯ ಇರಬಹುದು. ಹಾಗಾಗಿ ಈ ಅಲಕ್ಷ್ಯ ಅಥವಾ ನಿರ್ಲಕ್ಷ್ಯ, ಅನಗತ್ಯ ವೇಳೆಯ ನಿದ್ರೆ ಮಾಡುವಂತಹ ಸೋಮಾರಿತನದ ಲಕ್ಷಣಗಳು. ಅನಗತ್ಯ ವೇಳೆಯಲ್ಲಿ ನಿದ್ರೆ ಬರುವಂತಹದ್ದು, ಇವೆಲ್ಲವೂ ಕೂಡ ಸೋಮಾರಿತನದ ಲಕ್ಷಣಗಳು. ಇದರಿಂದ ನಮ್ಮ ಸಾಧನೆ ಮುಂದೂಡಲ್ಪಡುತ್ತೆ. ನಮ್ಮ ಯೋಗ ಕ್ಲಾಸ್ ನಲ್ಲಿ ಒಂದು ಹುಡುಗಿ ಸೇರ್ತಾಳೆ. ಅಂದ್ರೆ ನಾನು ಕೂಡ ಸ್ಟೂಡೆಂಟ್ ಅಷ್ಟೇ. ಅಲ್ಲಿ ಅವಳು ಹೇಳ್ತಾನೆ, ಏನೇ ಮಾಡ್ಲಿ ಮೇಡಮ್, ನನ್ಗೆ 5 ಗಂಟೆಗೆ ಹೇಳೋಕ್ ಆಗೋದಿಲ್ಲ. ನಾನು ಅಲಾರಾಮ್ ಇಟ್ಕೊಂಡಿರ್ತೀನಿ, ಆದ್ರೆ ಅದನ್ನ ಅಲಾರಾಮ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ, ನನ್ ಕೈಲಿ ಆಗದೇ ಇಲ್ಲ ಹೇಳಕ್ಕೆ. ಅಂದ್ರೆ ಎಷ್ಟು ಆ ಶರೀರ ಆ ನಿದ್ರೆಗೆ, ಬೆಳಗಿನ ನಿದ್ರೆಗೆ ಅದಕ್ಕೆ ಹೊಂದ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅನೇಕ ವಿಷಯಗಳನ್ನ ಹೇಳಿದ್ರು ನಮ್ಮ ಮೇಡಮ್. ಆದ್ರೆ ಇದೆಲ್ಲವೂ ಕೂಡ ಈ ಜಡತ್ವದಲ್ಲೇ ಬರುತ್ತೆ. ನಮ್ಮ ಸಾಧನೆ ಜಡತ್ವದಿಂದ ಏನಾಗುತ್ತೆ ಅಂದ್ರೆ ಮುಂದೂಡಲ್ಪಡುತ್ತೆ, ಅಂದ್ರೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಈ ಜಡತ್ವ ಸ್ಥಿತಿಯಿಂದ ನಮ್ಮ ಶರೀರ ಭಾರ ಆಗ್ತಾ ಹೋಗುತ್ತೆ, ಜಡತೆ ಅನ್ನೋದು ಆವರಿಸ್ಕೊಳ್ಳುತ್ತೆ. ಮನಸ್ಸು ಶರೀರ ಜಡ ಆದ್ರೆ ಏನಾಯ್ತು, ನಮ್ಮ ಮನಸ್ಸು ಚುರುಕಾಗಿದೆ ಅಂದ್ರೆ ಇಲ್ಲ. ಯಾವಾಗ ಶರೀರ ಜಡ ಆಗತ್ತೆ ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ನಿಶಕ್ತಿಗೆ ಬಲಿಯಾಗುತ್ತೆ. ಅಂದ್ರೆ ಚುರುಕುತನ ಕಳ್ಕೊಂಡ್ಬಿಡತ್ತೆ. ಚುರುಕುತನ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನಮ್ಮ ಎಲ್ಲ ಕೆಲಸಗಳು ಕೂಡ ಅಪೂರ್ಣ, ನಮ್ಮ ಸಾಧನೆಯೂ ಅಪೂರ್ಣ, ಏನು ಬೇಡ ಅನ್ಸ್ಬಿಡುತ್ತೆ. ಯಾವ ಕೆಲ್ಸನೂ ಮಾಡೋದ್ ಬೇಡ, ಏನು ಬೇಡ, ಯಾವ ಕೆಲ್ಸನೂ ಬೇಡ, ಧ್ಯಾನನೂ ಬೇಡ, ಏನು ಬೇಡ, ಇವತ್ತು ಸುಮ್ನೆ ಆರಾಮಾಗಿ ಇರೋದು ನಾನು ಅಂತ ಹೇಳಿ ತೀರ್ಮಾನ ಮಾಡ್ಲಿಕ್ಕೆ ನಮ್ಮ ಮನಸ್ಸು ನಮ್ಮನ್ನ ಅದನ್ನ ಅನುವು ಮಾಡಿ ಕೊಟ್ಬಿಡತ್ತೆ. ಆವಾಗ ಅದಕ್ಕಾಗಿ ಏನಾಗುತ್ತೆ, ನಮ್ಮ ಜಡತ್ವವನ್ನ ಬಿಟ್ಟು ಸದಾಕಾಲ ಉತ್ಸಾಹದಿಂದ ಪ್ರಯತ್ನಶೀಲರಾಗಿರ್ಬೇಕು, ಸದಾಕಾಲ ಲವಲವಿಕೆಯಿಂದ ನಾವು ಇರ್ಬೇಕಾಗತ್ತೆ. ಇನ್ನು 4ನೇ ಅಡಚಣೆಗೆ ಹೋಗೋಣ. 4ನೇ ಅಡಚಣೆಯಲ್ಲಿ ಅದನ್ನೇನ್ ಹೇಳ್ತಾರೆ ಅಂದ್ರೆ
ಉದ್ವೇಗ ಮತ್ತು ಕಳವಳ. ನಾವು ಅತಿಯಾಗಿ ಪ್ರಯತ್ನಶೀಲರಾಗಿದ್ದಾಗ, ಅಂದ್ರೆ ಇಲ್ಲ ಇವತ್ತು ಇನ್ನೂ ಹೆಚ್ಚು ಮಾಡ್ತೀನಿ, ಇನ್ಮೇಲೆ ನಾನು ಇನ್ನ ಹೆಚ್ಚು ತೀವ್ರ ಮಾಡ್ತೀನಿ ಸಾಧನೆ ಅಂತ ಹೇಳಿ ಅತಿಯಾಗಿ ಪ್ರಯತ್ನಶೀಲರಾದಾಗ, ಅಥವಾ ಹೆಚ್ಚಿಗೆ ಕೋಪ ಮಾಡ್ಕೊಂಡಾಗ, ಅಥವಾ ನಮ್ಮಲ್ಲಿ ಚಿಂತೆ ಆವರಿಸಿದಾಗ, ಅಥವಾ ನಮ್ಮಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ಭಯ ಬಂದಾಗ, ಈ ಒಂದು ಸ್ಥಿತಿ ಅಂದ್ರೆ ಉದ್ವೇಗ ಮತ್ತು ಕಳವಳ ಉಂಟಾಗತ್ತೆ. ಅಂದ್ರೆ ಹೆಚ್ಚು ಕೆಲಸ ಮಾಡೋದಕ್ಕೆ ನಮ್ ಕೈಲಿ ಆಗದಕ್ಕಿಂತ ಮೀರಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ್ಲೂ ಈ ಒಂದು ಕಳವಳ ಉಂಟಾಗತ್ತೆ. ಆಮೇಲೆ ನಮ್ಮಲ್ಲಿ ಕೋಪ ಬಂದಾಗ್ಲೂ ಕಳವಳ ಉಂಟಾಗತ್ತೆ, ಚಿಂತೆ ಆವರಿಸ್ಕೊಂಡ್ರೂ ಬರ್ತದೆ, ಭವಿಷ್ಯದ ಬಗ್ಗೆ ಭಯ ಇದ್ರೆ ಕೂಡ ಈ ಸ್ಥಿತಿ ಒಂದು ಬರ್ತದೆ. ಅದಕ್ಕೆ ಏನಾಗುತ್ತೋ ಅದಾಗ್ಲಿ, ಹಾಗೆ ಆಗತ್ತೆ ಅನ್ನುವಂತಹ ಮನಸ್ಸಿನ ಒಂದು ಸ್ಥಿತಿಯಲ್ಲಿ ನಾವು ಉಳಿಬೇಕಾಗತ್ತೆ. ಉದ್ವೇಗ ಮತ್ತು ಕಳವಳಗಳನ್ನ ನಾವು ನಿಲ್ಲಿಸ್ಬೇಕಾಗತ್ತೆ. ಸಮಯದ ನಿರ್ವಹಣೆ, ಸಮಯದ ಸರಿಯಾದ ನಿರ್ವಹಣೆ ಮಾಡದೇ ಇದ್ದಾಗ, ಅಂದ್ರೆ ಸೋಮಾರಿತನದಿಂದ ಕಾಲ ವ್ಯರ್ಥ ಆಗಿ ಹೋದಾಗ, ಆಗ್ಬೇಕಾದಂತಹ ಕೆಲಸ ಬೆಟ್ಟದಷ್ಟಿದ್ದಾಗ, ಅದಕ್ಕೆ ಸಾಕಾಗುವಷ್ಟು ವೇಳೆ ಇಲ್ಲದೆ ಹೋದಾಗ, ಆಗ ಕೂಡ ನಮ್ಮಲ್ಲಿ ಕಳವಳ ನಮ್ಮನ್ನ ಆವರಿಸ್ಕೊಳ್ಳುತ್ತೆ. ಅದು ನಮ್ಮದೇ ತಪ್ಪೇ ಹೊರತು ಬೇರೆ ಯಾರದೇ ತಪ್ಪಲ್ಲ. ನಾವು ಸಾಮಾನ್ಯವಾಗಿ ಬೆಳಗ್ಗೆ ಇದ್ದಾಗಿನಿಂದ, ಅಂದ್ರೆ ಒಂದು ದಿನಕ್ಕೆ ನಮ್ಗೆ ಒಂದು ನಿಗದಿ ನಾವೇ ಪಡಿಸ್ಕೊಳ್ತೀವಲ್ವಾ, ಇಷ್ಟು ಗಂಟೆಗೆ ಹೇಳ್ತೀನಿ, ಇಷ್ಟು ಗಂಟೆಗೆ ಮಲಗ್ತೇನೆ, ಅಲ್ಲಿ ಮಧ್ಯದಲ್ಲಿ ಇಂತಿಂತಹ ಕೆಲಸಗಳಿದೆ ಇವತ್ತು, ಅಂತದಷ್ಟನ್ನು ಮಾಡ್ತೀನಿ ಅಂತ ಹೇಳಿ ನಮ್ಗೆ ನಾವೇ ಕಾಲವನ್ನ ಗೊತ್ತು ಮಾಡ್ಕೊಳ್ತೇವೆ, ನಿಗದಿ ಪಡಿಸ್ಕೊಳ್ತೇವೆ. ಯಾವಾಗ ಆ ನಿಗದಿತ ವೇಳೆಯಲ್ಲಿ ಆ ಕೆಲಸಗಳಾಗೋದಿಲ್ವೋ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಉದ್ವೇಗ ಬರುತ್ತೆ, ಕಳವಳ ಉಂಟಾಗ್ತದೆ. ಅದರಿಂದ ತಪ್ಪು ಯಾರದ್ದು? ಬೇರೆ ಯಾರದ್ದು ತಪ್ಪಿಲ್ಲ ಇಲ್ಲಿ, ತಪ್ಪಿರೋದು ನಮ್ಮದೇನೆ. ಯಾಕೆಂದ್ರೆ ನಮ್ಮ ಕಾಲವನ್ನ ನಾವು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಲಿಲ್ಲ. ಕಳೆದು ಹೋದ ಕಾಲವನ್ನ ಒಂದು ಕ್ಷಣವಾಗ್ಲಿ ನಾವು ಹಿಂದಕ್ಕೆ ತರ್ಲಿಕ್ಕೆ ಸಾಧ್ಯನಾ? ಒಂದು ದಿನ ಹೋಗ್ಲಿ, ಒಂದು ಕ್ಷಣವನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಳೆದ ಕಾಲ ಮುಗಿದು ಹೋಯ್ತದು, ಮತ್ತೆ ಸಿಕ್ಕಲ್ಲ ನಮ್ಗೆ. ಆ ರೀತಿಯಾಗಿ ನಾವೇನ್ ಮಾಡ್ಬೇಕಾಗತ್ತೆ, ಯಾವುದಕ್ಕೂ ಕೂಡ ಸೋಮಾರಿತನ ಮಾಡದೆ, ಕಾಲ ವ್ಯರ್ಥ ಮಾಡದೆ ನಾವು ನಮ್ಮ ಕೆಲಸವನ್ನ, ನಮ್ಮ ಸಾಧನೆಯನ್ನ ಮುಂದುವರಿಸ್ಬೇಕಾಗತ್ತೆ. ಇಂಥದ್ದನ್ನು ಓದ್ತೀನಿ ಅಂದ್ರೆ ಅಂಥದ್ದು ಓದ್ಲೇಬೇಕು, ಇಷ್ಟು ಧ್ಯಾನ ಮಾಡ್ತೀನಿ ಅಂದ್ರೆ ಅದನ್ನ ಮಾಡ್ಲೇಬೇಕು, ಇಂಥ ಕೆಲಸನ ಮಾಡ್ತಾ ಇದ್ದೀನಿ, ಇಂಥ ನೋಟ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದ್ ಮಾಡ್ಲೇಬೇಕಾಗತ್ತೆ. ಅದನ್ನ ಮಾಡಿ ಮುಗಿಸಿದಾಗ ಮಾತ್ರವೇ ನಮ್ಗೆ ಕಳವಳ ಅಥವಾ ಉದ್ವೇಗ ಅನ್ನೋದು ಉಂಟಾಗೋದಿಲ್ಲ. ಅದರಿಂದ ಈ ಎಲ್ಲ ತಪ್ಪುಗಳು ಕೂಡ ನಮ್ಮದೇ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ವೇಳೆ ಮತ್ತು ಕಾಲದ ಅಪವ್ಯಯವನ್ನ ಮಾಡಬಾರದು. ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮ ವೇಳೆಯನ್ನ, ನಮ್ಮ ಕಾಲವನ್ನ ಅಪವ್ಯಯ ಮಾಡಬಾರದು. ಈಗ ಅಪವ್ಯಯ ಮಾಡ್ಬಿಟ್ರೆ ನಂತರ ಒದ್ದಾಡುವಂತಹ ಸ್ಥಿತಿ ಬರುತ್ತೆ. ಯಾಕೆಂದ್ರೆ ಕಾಲ ನಮ್ಗಾಗಿ ಕಾಯೋದಿಲ್ಲ. ಏನಾಗುತ್ತೋ ಏನೋ ಅನ್ನೋ ಗಾಬರಿ, ಕಳವಳ ಅದ್ಯಾವುದಕ್ಕೂ ಬರಲ್ಲ. ಈ ತರಹ ಕಳವಳ ಕೂಡ ನಮ್ಮ ಧ್ಯಾನ ಕಾಲದಲ್ಲಿ ಅಡಚಣೆಯನ್ನ ಉಂಟು ಮಾಡುತ್ತೆ. ಅಯ್ಯೋ, ಇನ್ನ ಆ ಕೆಲಸ ಮಾಡಿಲ್ಲ, ನಾನು ಧ್ಯಾನ ಕೂತಿದ್ದೀನಿ, ನಾನು ಇವಾಗ ಎದ್ದ ತಕ್ಷಣ ಏನೇನ್ ಮಾಡ್ಬೇಕು ಅಂತ ಹೇಳಿ ಮುಂದಕ್ಕೆ ಆ ಯೋಚನೆಗಳು ಬರುತ್ತೆ ಹೊರತು ಧ್ಯಾನದ ವಿಷಯವಾಗಲಿ, ಧ್ಯಾನಕ್ಕೆ ಕುಳಿತಾಗ ಮನಸ್ಸನ್ನ ಹೇಗೆ ಇಟ್ಕೋಬೇಕಾಗ್ಲಿ, ಅದರಲ್ಲಿ ಉಳಿಯೋದಿಲ್ಲ ಮನಸ್ಸು. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಕೂತಾಗ ಮನಸ್ಸು ಸಂಪೂರ್ಣ ನೆಮ್ಮದಿಯಿಂದ ಯೋಚನೆ ಮಾಡದಲೇನೆ, ಅದರ ಕಾಲದ ಬಗ್ಗೆ ಯೋಚನೆ ಮಾಡದಲೆ, ಮುಂದಿನ ಕೆಲಸದ ಬಗ್ಗೆ ಯೋಚನೆ ಮಾಡದಲೆ ಕೂತಿರುವ ಒಂದು ಸ್ಥಿತಿಯಲ್ಲಿ ಮಾತ್ರವೇ ಧ್ಯಾನ ಸಾಧ್ಯ ಆಗುವಂತಹದ್ದು. ಇನ್ನು ಐದನೇ ಅಡ್ಡಿ ನೋಡೋಣ. ಅದು ಅನುಮಾನ ಅಥವಾ ಸಂದೇಹ. ಯಾತಕ್ಕೆ ಬರುತ್ತೆ ಇದು? ಸಂದೇಹ ಯಾಕೆ ಉಂಟಾಗತ್ತೆ? ನಾನು ಈ ದಾರಿನಲ್ಲಿ ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿ ಆಗಿದೆ, ನಾವು ಇಷ್ಟು ದೂರ ಮುಂದೆ ಬಂದಾಗಿದೆ, ಈಗ ಅನುಮಾನ ಯಾಕೆ ಬರುತ್ತೆ ಅಂದ್ರೆ ಜ್ಞಾನದ ಕೊರತೆಯಿಂದ ನಮ್ಮಲ್ಲಿ ಅನುಮಾನ ಪ್ರಾರಂಭ ಆಗತ್ತೆ. ಸರಿಯಾದ ಜ್ಞಾನ ಇದ್ರೆ ಯಾವ ಅನುಮಾನವೂ ಉಳಿದಿರೋದಿಲ್ಲ. ಆಗುತ್ತೋ ಬಿಡುತ್ತೋ, ಹೌದೋ ಅಲ್ವೋ, ಯಾಕೆ ಹೀಗಾಗತ್ತಾ ಇಲ್ವಾ, ಸುಮ್ನೆ ನಾವು ಹೋಗ್ತಾ ಇದ್ದೀನ ಈ ದಾರಿಲಿ, ಈ ಅನುಮಾನಗಳು ಉಂಟಾಗಲ್ಲ ನನಗೆ ಜ್ಞಾನ ಸರಿಯಾಗಿದ್ರೆ. ಈ ಅನುಮಾನ ಏನ್ ಮಾಡುತ್ತೆ ಅಂದ್ರೆ ದ್ವಂದ್ವವನ್ನ ಹುಟ್ಟು ಹಾಕತ್ತೆ. ಅದು ಕೆಳ ಮನಸ್ಸಿನ ಒಂದು ಲಕ್ಷಣ, ದ್ವಂದ್ವ ಅನ್ನುವಂಥದ್ದು. ಹೌದೋ ಅಲ್ಲ, ಆಗತ್ತಾ ಬಿಡುತ್ತಾ, ಮಾಡ್ಲಾ ಬೇಡವಾ, ಇದು ಕೆಳ ಮನಸ್ಸಿನ ಅಂದ್ರೆ ಕಾಮ ಮನಸ್ಸಿನ ಒಂದು ಪರಿಸ್ಥಿತಿ. ಅದಿರೋದೇ ಹಾಗೆ. ಅದನ್ನ ಮೀರಿ ನಾವು ಮೇಲ್ ಮನಸ್ಸಿಗೆ ಬರ್ಬೇಕಾಗತ್ತೆ. ಹಾಗಾಗಿ ದ್ವಂದ್ವವನ್ನ ನಾವು ಖಂಡಿತವಾಗಿ ನಿಲ್ಲಿಸ್ಬೇಕಾಗತ್ತೆ. ಅಲ್ಲಿ ದ್ವಂದ್ವ ಇದ್ದಾಗ ನಿರ್ಧಾರ ಮಾಡಕ್ಕಾಗಲ್ಲ. ಮಾಡ್ಲಾ ಬೇಡವಾ ಅಂದಾಗ ಮಾಡ್ಬೇಕಾ ಮಾಡಬಾರ್ದಾ ಗೊತ್ತಾಗಲ್ಲ, ಇದು ಕಂಟಿನ್ಯೂ ಆಗ್ಬಿಡುತ್ತೆ ಅದು. ಹಾಗಾಗಿ ಧ್ಯಾನದ ಬಗ್ಗೆ ನಂಬಿಕೆ ಇರಬೇಕು, ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ಎಲ್ಲವನ್ನ ಓದಿ ತಿಳ್ಕೊಂಡು
ಅಥವಾ ಕೇಳಿ ತಿಳ್ಕೊಂಡು ನಾವು ಈ ಒಂದು ವಿಷಯಕ್ಕೆ ನಾವು ಬರ್ಬೇಕಾಗತ್ತೆ. ಧ್ಯಾನದ ವಿಷಯದ ಆಯ್ಕೆ ಸರಿಯಾಗಿ ಇದ್ದಾಗ, ನಾವು ಶ್ರದ್ಧೆಯಿಂದ ಮುಂದುವರೆದಾಗ ಅನುಮಾನ ಕೂಡ ನಮ್ಮಿಂದ ಹೊರಟು ಹೋಗುತ್ತೆ. ಯಾವುದೇ ಅನುಮಾನ ಕಾಡೋದಿಲ್ಲ. ಅವಾಗ ಧ್ಯಾನ ಸಿದ್ಧಿ ಆಗತ್ತೆ. ಅನುಮಾನ ಹೋಗ್ಬೇಕು ಅಂತ ಹೇಳಿದ್ರೆ ಜ್ಞಾನ ನಮ್ಗೆ ಬೇಕೇ ಬೇಕು. ನಮಗೆ ಇಷ್ಟವಿಲ್ಲದ ವಿಷಯ ಇದ್ರೆ ಅಥವಾ ವಸ್ತು ಇದ್ರೆ ನಮ್ಗೆ ಅದರ ಬಗ್ಗೆ ಅಸಹನೆ ಉಂಟಾಗತ್ತೆ. ನಮ್ಮ ಯೋಚನೆಗಳಲ್ಲಿ ಅಕಸ್ಮಾತ್ ಒಂದು ಆಲೋಚನೆ ನಮ್ಗಿಷ್ಟ ಇಲ್ದಲೇ ಇರೋದು ಬಂದ್ರೆ ಕೂಡ ನಾವು ಆಲೋಚನೆಯನ್ನ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ತನ್ನಿಂದ ತಾನೇ ಹೋಗೋದಲ್ಲ, ಈ ಆಲೋಚನೆ ಬೇಡ ನನಗೆ ಅಂತ ಪಕ್ಕಕ್ಕೆ ಸರಿಸೋದಿಕ್ಕೆ, ಅದನ್ನ ಮೂಲೆ ಗುಂಪು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲಿವರೆಗೆ ನಮ್ಗೆ ಇಷ್ಟ ಇಲ್ಲದ ಆಲೋಚನೆಗಳು ಅದನ್ನ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೋ ಅಲ್ಲಿವರೆಗೆ ಕೂಡ ಅವು ಮತ್ತೆ ಮತ್ತೆ ತಿರುಗಿ ತಿರುಗಿ ಬರುತ್ತಾ ಇರುತ್ತೆ. ಅದನ್ನ ಹೊರ ಹೋಗಲು ಬಿಡಬೇಕೆ ಹೊರತು ಅದನ್ನ ಮೂಲೆ ಗುಂಪು ಮಾಡಿ ಮೂಲೆಯಲ್ಲಿ ಸೇರಿಸಬಾರದು, ಒತ್ತರಿಸಿ ಇಡಬಾರದು. ಆಲೋಚನೆಯನ್ನ ದೂರ ಮಾಡಕ್ಕೆ ಪ್ರಯತ್ನ ಮಾಡಿದಷ್ಟು ನಮ್ಗೆ ಸಮಾಧಿ ಸಾಧ್ಯ ಇಲ್ಲ, ಏಕಾಗ್ರತೆ ಸಾಧ್ಯ ಇಲ್ಲ. ಹಾಗೆ ಅದನ್ನ ನಾವು ಲೆಟ್ ಗೋ ಮಾಡ್ತಾ ಹೋಗ್ಬೇಕಾಗುತ್ತೆ. ಬಂದಿದ್ದು ಹುಟ್ಟಿದ್ದೆಲ್ಲವೂ ಆಚೆ ಹೋಗುತ್ತೆ, ಎಲ್ಲವೂ ಕೂಡ ಹೊರಗಡೆ ಹೋಗತ್ತೆ, ಎಲ್ಲವೂ ಅನಿತ್ಯ ಅನ್ನುವ ಆ ಮನೋಭಾವನೆಯಿಂದ ನಮ್ಮಲ್ಲಿನ ಸಂದೇಹವನ್ನ ಕೂಡ ನಾವು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇದೆ. ಎಲ್ಲವನ್ನ ಹೊರ ಹೋಗಲು ಬಿಡಬೇಕಾಗತ್ತೆ. ಆಗ ಏಕಾಗ್ರತೆ ಬರತ್ತೆ. ಈ ಪಂಚ ಮಹಾ ಅಡಚಣೆಗಳಿದ್ರೆ ನಾವು ಅವುಗಳಿಗೆ ಅಂಟುಕೊಂಡಿರೋವರೆಗೆ ನಮ್ಗೆ ಶಾಂತಿ ಅನ್ನೋದಿಲ್ಲ, ಸಮಾಧಾನ ಇಲ್ಲ. ಯಾವ್ದಾದ್ರು ಒಂದು ಅಡ್ಡಿ ನಮ್ಮ ಮನಸ್ಸಿನಲ್ಲಿ ಇದ್ದಾಗ ನಾವು ಅದನ್ನ ಭೇದಿಸಿ ನೋಡ್ಬೇಕು. ಅದರ ಒಳಹೊಕ್ಕು ಏನು ಬರ್ತಾ ಇದೆ, ಏನಾಗ್ತಾ ಇದೆ, ಯಾವ್ದಕ್ಕೆ ಈ ವಿಷಯ ಬರ್ತಾ ಇದೆ, ಆಸೆನ, ಮತ್ಸರನ, ಅಥವಾ ಸೋಮಾರಿತನನ, ಅಥವಾ ಅನುಮಾನನ, ಯಾಕೆ ಅಂತ ಹೇಳಿ ಆಲೋಚನೆ ಮಾಡ್ಬೇಕಾಗತ್ತೆ. ನಮಗೆ ಕೆಲವು ಸಲ ಕೋಪ ಬರ್ಬೋದು ಅಥವಾ ಆಸೆ ಮೇಲೆ ಹೇಳ್ಬೋದು. ಅವಾಗ ಮೊದಲು ನಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ವಿಚಾರ ಮಾಡ್ಬೇಕು, ಪರೀಕ್ಷೆ ಮಾಡ್ಕೋಬೇಕು. ಈ ಸ್ಥಿತಿಯಲ್ಲಿರುವಾಗ ಅಂದ್ರೆ ಒಂದು ಕೋಪ ಇಟ್ಕೊಳ್ಳಿ ಅಥವಾ ಆಸೆ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ನಾವು ಎಚ್ಚರದ ಸ್ಥಿತಿಯಲ್ಲಿ ಇರಲ್ಲ. ಕೋಪ ಯಾಕೆ ಬರುತ್ತೆ? ಕೋಪ ಸಡನ್ ಆಗಿ ಬಂತು, ಸಡನ್ ಆಗಿ ಹೇಗ್ ಬರ್ಲಿಕ್ಕೆ ಸಾಧ್ಯ? ನಾನು ಎಚ್ಚರವಾಗಿದ್ರೆ ಕೋಪ ಬರೋದು ನನಗೆ ಗೊತ್ತಾಗ್ಬೇಕಲ್ವಾ, ನಾನು ಅದನ್ನ ನೋಡ್ತಾ ಇರ್ತೀನಲ್ವಾ. ಹಾಗಾಗಿ ಎಚ್ಚರಿಕೆಯ ಸ್ಥಿತಿ ಇಲ್ಲದಿದ್ದಾಗ ಕೋಪ ಬರುತ್ತೆ, ಎಚ್ಚರಿಕೆಯ ಸ್ಥಿತಿ ಇಲ್ಲದಿದ್ದಾಗ ಆಸೆ ಉಂಟಾಗತ್ತೆ. ಅವಾಗ ಏನ್ ಮಾಡ್ತೀವಿ ನಾವು? ಎಚ್ಚರಿಕೆ ಸ್ಥಿತಿ ಇಲ್ದಲೇ ಇರೋದ್ರಿಂದ ನಾವು ಆಸೆಗೆ ಪ್ರತಿರೋಧ ಒಡ್ತೇವೆ. ಇಂಥ ಆಸೆ ನನ್ಗೆ ಬರ್ಬಾರ್ದಾಗಿತ್ತಲ್ಲ, ನಾನು ಇಷ್ಟೊಂದು ಆಧ್ಯಾತ್ಮ ಜೀವಿ, ಹಿಂಗೆಲ್ಲ ಮಾಡ್ತಾ ಇದ್ದೀನಿ, ನನ್ಗೆ ಆಸೆ ಯಾಕೆ ಬಂತು ಅಂತ ಒಂದು ಪ್ರತಿರೋಧ ಒಡ್ತೇವೆ. ಅಥವಾ ನೊಂದ್ಕೊಳ್ತೇವೆ, ಅಯ್ಯೋ ನನ್ನಲ್ಲೂ ಇಂಥ ಆಸೆ ಬಂದ್ಬಿಡ್ತಾ ಅಂತ ಹೇಳಿ ನೊಂದ್ಕೊಳ್ತೇವೆ. ಇಂತಹ ಆಸೆ ಬಂತಲ್ಲ ಅಂತ ಕಳವಳನೂ ಪಡ್ತೇವೆ. ಇಂತಹ ಕಾರಣಕ್ಕೆ ನಮ್ಗೆ ಒಂದು ಆಸೆ ಬಂದಿರಬಹುದು ಅಂತ ಹೇಳಿ ನಮ್ಮನ್ನ ನಾವು ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಈ ಎಲ್ಲವೂ ಕೂಡ ಅಂದ್ರೆ ಶುರುವಾಗಿದ್ದು ಒಂದು ಕೋಪ ಅಥವಾ ಒಂದು ಆಸೆ, ಅದು ಈ ಎಲ್ಲ ಇದನ್ನು ಹಾದು ಕೊನೆಗೆ ಎಲ್ಲವೂ ಕೂಡ ಧ್ಯಾನಕ್ಕೆ ಅಡ್ಡಿಯಾಗಿ ನಿಲ್ತು. ಅಂದ್ರೆ ಒಂದು ವಿಷಯ ನಮ್ಮಲ್ಲಿ ಬಂದದ್ದು ಈ 5ರ ಅಡಿಯಲ್ಲಿ ಯಾವುದಕ್ಕೆ ಕೂಡ ನಾವು ಸೇರಿಸ್ಬೋದು. ಯಾವುದಕ್ಕೆ ಸೇರಿಸಿದ್ರು ಕೂಡ ಆ 5 ನಮ್ಮಲ್ಲಿ ಇರೋದು ನಮ್ಗೆ ಗೊತ್ತಾಗತ್ತೆ. ಈ ಎಲ್ಲ ಪರಿಸ್ಥಿತಿಗಳು ಸಹ ನಮಗೆ ಎದುರಾದಾಗ ಅವುಗಳಿಂದ ಪಾಠ ಕಲಿಯುವಂತಹ ಮನಸ್ಥಿತಿ ನಮಗ್ ಬರ್ಬೇಕು. ಅಂದ್ರೆ ಅವುಗಳಿಂದ ನಾ ಪಾಠ ಕಲಿತೇನೆ, ನಾನು ಅದರಿಂದ ಹೊರಗೆ ಬರ್ತೇನೆ, ದೂರ ಆಗ್ತೇನೆ ಅನ್ನುವಂತಹ ಒಂದು ನಂಬಿಕೆಯಿಂದ, ಆ ಮನಸ್ಥಿತಿಯಿಂದ ನಾವು ಎಲ್ಲ ವಿಷಯಗಳನ್ನ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ನಮ್ಮನ್ನೇ ನಾವು ತಿದ್ದುಕೊಳ್ಳುವ ಕಡೆಗೆ ನಮ್ಮ ಗಮನ ಇರ್ಬೇಕೆ ಹೊರತು ಬೇರೆಯವರನ್ನ ತಿದ್ದೋದು ಅಲ್ಲ. ನನ್ನನ್ನ ನಾನು ನೋಡ್ಕೊಳ್ತಾ ಇದ್ದೀನಿ, ನನ್ನನ್ನ ನಾನು ತಿದ್ದುಕೊಳ್ತಾ ಇದ್ದೀನಿ ಅಷ್ಟೇ. ಅದು ಮಾತ್ರವೇ ನನ್ನನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಹಾಗಾಗಿ ಈ 5 ಅಡಚಣೆಗಳನ್ನ ಕೂಡ ಯಾವುದೇ ಕೆಟಗರಿಯಲ್ಲಿ ಬಂದ್ರೆ ಕೂಡ ಅದನ್ನ ನಾವು ನಿವಾರಣೆ ಮಾಡಿಕೊಳ್ಳುವ ಹಂತಕ್ಕೆ ನಾವು ಹೋಗ್ಬೇಕಾಗತ್ತೆ. ಅವಾಗೇನಾಗತ್ತೆ ಅಂದ್ರೆ ಧ್ಯಾನ ನಮಗೆ ಸಿದ್ಧಿ ಆಗತ್ತೆ. ಅದಕ್ಕೆ ಇನ್ನೊಂದು ಬಹಳ ಸುಂದರವಾದಂತಹ ಒಂದು ಕಥೆಯನ್ನ ನೋಡೋಣ. ಯಾಕೆಂದ್ರೆ ಈ ಎಲ್ಲವೂ ಹೇಗೆ ಒಬ್ಬ ಸನ್ಯಾಸಿಯ ಮನಸ್ಸಿನಲ್ಲಿ ಕೂಡ ಹೇಗೆ ಇವು ಕಾಟ ಕೊಡುತ್ತೆ ಅನ್ನೋದನ್ನ ನೋಡಿದ್ರೆ ಅವಾಗ ನಮ್ಗೆ ಧೈರ್ಯ ಬರುತ್ತೆ ಈ ಎಲ್ಲವನ್ನ ಎದುರಿಸಿ ನಾವು ಧ್ಯಾನವನ್ನ ಮುಂದುವರಿಸ್ಲಿಕ್ಕೆ. ಒಬ್ಬ ಬೌದ್ಧ ಸನ್ಯಾಸಿ ಇರ್ತಾರೆ. ಅವರು ಥಾಯ್ಲೆಂಡಿನ ಒಂದು ಬೌದ್ಧ ವಿಹಾರ ಅಂದ್ರೆ ಒಂದು ಬೌದ್ಧ ಸಂಘ, ಅಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಅವ್ರಿಗೆ ಬೇರೆ ಭಾಷೆ ಬರ್ತಿರಲ್ಲ, ಬರೀ ಇಂಗ್ಲಿಷ್ ಮಾತ್ರ ಗೊತ್ತಿರುತ್ತೆ. ಅವ್ರಿಗೆ ಥಾಯ್ ಭಾಷೆ ಕೂಡ ಅವ್ರಿಗೆ ಬರ್ತಿರೋದಿಲ್ಲ. ಅವರು ಒಂದು ಚಿಕ್ಕ ಗುಡಿಸ್ಲು ಅಂದ್ರೆ ಆ ಒಂದು
ಒಂದು ಜಾಗ ತಗೊಂಡು ಒಂದಿಷ್ಟಿಷ್ಟು ಗುಡಿಸ್ಲುಗಳನ್ನ ಕಟ್ಟಿ ಅಲ್ಲಿ ಸನ್ಯಾಸಿಗಳಿಗೆ ಅವರ ಸಾಧನೆಯನ್ನ ಮಾಡ್ಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಇದು ಬೌದ್ಧ ವಿಹಾರ ಅಂದ್ರೆ ಹಾಗಿರತ್ತೆ. ಅಲ್ಲಿ ಏನಾಗತ್ತೆ ಅಂದ್ರೆ ಒಂದು ಚಿಕ್ಕ ಗುಡಿಸ್ಲಿನಲ್ಲಿ ಒಬ್ರೇ ವಾಸ ಮಾಡ್ತಾ ಇರ್ತಾರೆ ಅಪ್ಪ ಆ ಸನ್ಯಾಸಿ. ಅದ್ರ ಹೊರಗಿನ ಒಂದು ವಿಷಯ ಏನು, ಕಾಂಟ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಒಬ್ಬ ಭಿಕ್ಕು ಅಥವಾ ಒಬ್ಬ ಚಿಕ್ಕ ಭಿಕ್ಕು ಇದ್ದಂಥವ್ರು ಬೆಳಗಿನ ಒಂದು ಆಹಾರವನ್ನ ತಂದು ಕೊಡ್ತಿರ್ತಾರೆ. ಅಷ್ಟ್ ಬಿಟ್ರೆ ಬೇರೆ ಇನ್ನ ಹೊರಗಿನ ಪ್ರಪಂಚದ ಸಂಪರ್ಕ ಅವ್ರಿಗೆ ಇರೋದಿಲ್ಲ. ಯಾಕೆಂದ್ರೆ ಸದಾಕಾಲ ಧ್ಯಾನದಲ್ಲಿ ಅವರು ನಿರತರಾಗಿದ್ದು ಸಾಧನೆಯನ್ನ ಮಾಡ್ತಾ ಮುಂದುವರಿಬೇಕಾಗಿರುತ್ತೆ. ಹಾಗೆ ಅವರ ಒಂದು ಇದನ್ನ ಅವ್ರು ತಗೊಂಡಿರ್ತಾರೆ. ಹಾಗೆ ಮುಂದುವರಿಯುವಾಗ ಒಬ್ಬ ಸನ್ಯಾಸಿ ಬರ್ತಿರ್ತಾನೆ. ದಿನಕ್ಕೆ ಒಂದು ಸರ್ತಿ ಆಹಾರ ಮತ್ತೆ ನೀರು ಅಥವಾ ಪಾನೀಯವನ್ನ ತಂದು ಇಟ್ಬಿಟ್ಟು ಅವನು ಹೊರಟು ಹೋಗ್ತಾ ಇರ್ತಾನೆ. ಹೀಗೆ ಅವರು ಸದಾಕಾಲ ಧ್ಯಾನದಲ್ಲಿ ನಿರತರಾಗಿರ್ತಾ ಇರ್ತಾರೆ. ಅವ್ರಿಗೆ ಒಂಥರ ಆ ಏಕಾಂತ, ಆಮೇಲೆ ಯಾವುದಕ್ಕೂ ಹೊರಗಡೆ ಹೋಗದೆ ಇರುವಂತಹ ಒಂದು ಪರಿಸ್ಥಿತಿ ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ, ಒಂಥರ ಹಿತವಾಗಿರುತ್ತೆ, ತುಂಬಾ ಹಿಡಿಸುತ್ತೆ. ಒಂಥರ ಮನಸ್ಸು ಆನಂದವಾಗಿ ಆ ಸ್ಥಿತಿಗೆ ಒಗ್ಗಿಕೊಂಡ್ಬಿಟ್ಟಿರುತ್ತೆ. ಅಂದ್ರೆ ಚಿಕ್ಕ ಗುಡಿಸ್ಲು ಅದರಲ್ಲೇ ಅವ್ರು ಇರೋದು, ಯಾವಾಗ್ಲೂ ಧ್ಯಾನ ಮಾಡೋ ಅಂತದ್ದು. ಅದನ್ನ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಅವನು ಬರ್ತಾನೆ, ಆಹಾರ ಕೊಟ್ಟು ಹೋಗ್ತಾನೆ, ಅದು ತಿಂದ್ರೆ ಮುಗ್ದೋಯ್ತು. ಮತ್ತೆ ಇಡೀ ದಿನಕ್ಕೆ ಅವ್ರು ಇನ್ನೇನು ತಗೊಳ್ಳೋ ಅಂತವ್ರಲ್ಲ. ಹೀಗೆ ಅವ್ರೇನ್ ಮಾಡ್ತಾರೆ, ಹೊರಗಿನ ಸಂಪರ್ಕ ಸಂಪೂರ್ಣವಾಗಿ ಅವರಲ್ಲಿ ನಿಂತು ಹೋಗ್ಬಿಟ್ಟಿರುತ್ತೆ. ಸದಾಕಾಲ ಧ್ಯಾನದಲ್ಲಿ ನಿರತರಾಗಿರ್ತಾರೆ. ಆಮೇಲೆ ಅವರ ಎಚ್ಚರಿಕೆಯ ಮಟ್ಟ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಅರಿವು, ಅವೇರ್ನೆಸ್ ತುಂಬಾ ಜಾಸ್ತಿ ಆಗ್ತಾ ಹೋಗತ್ತೆ. ಆಮೇಲೆ ಸದಾಕಾಲ ಆನಂದವಾಗೇ ಇರ್ತಾರೆ. ಒಂದ್ ದಿವ್ಸ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಥೈಲ್ಯಾಂಡ್ ನಲ್ಲಿ ಇದ್ದದ್ರಿಂದ, ಅವರು ಬೇರೆ ದೇಶದವರಾಗಿದ್ದರಿಂದ ಅವರು ವೀಸಾ ವಿಷಯವಾಗಿ ವೀಸಾವನ್ನ ಅವರು ಮುಂದುವರಿಸ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ವೀಸಾ ಪಡೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ, ವೀಸಾದ ಕಚೇರಿಗೆ ಅವ್ರು ಹೋಗ್ಬೇಕಾಗತ್ತೆ. ಅವಾಗ ಅವ್ರ ಗುರುಗಳು ಹೇಳ್ತಾರೆ, ನಿನ್ನ ವೀಸಾ ಮುಗೀತಾ ಇದೆ, ನೀನ್ ಹೋಗಿ ಅದನ್ನ ರಿನ್ಯೂ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿ, ನೀನು ಹೋಗು, ನಾನು ಹೇಳಿದ್ದೀನಿ ಅವ್ರಿಗೆ ಅಂತ ಹೇಳಿ ಕಳಿಸ್ತಾರೆ. ಇವ್ರು ಏನ್ ಮಾಡ್ತಾರೆ, ಹೋಗ್ತಾರೆ. ಕಚೇರಿಗೆ ಹೋಗುವಾಗ ದಾರಿ ಉದ್ದಕ್ಕೂ ಎಷ್ಟೊಂದ್ ಜನ ಇದಾರೆ ಇಲ್ಲಿ. ಇಡೀ ಇದ್ರಲ್ಲಿ ಅವ್ರು ಹೋಗುವ ಆ ದಾರಿಯಲ್ಲಿ ಜನ ತುಂಬಾ ಓಡಾಡ್ತಾ ಇರ್ತಾರೆ. ಇಷ್ಟೊಂದ್ ಜನನ್ನ ಅವ್ರು ಗಮನಿಸಿದಾಗ ಜನರಲ್ಲಿ ತುಂಬಾ ಕಳವಳ ಇರೋದನ್ನ, ಗೊಂದಲ ಇರೋದನ್ನ ಈ ಸನ್ಯಾಸಿ ಗಮನಿಸ್ತಾರೆ. ಗಮನಿಸ್ಕೊಂಡು, ಅಯ್ಯೋ ಎಷ್ಟು ಕಳವಳ ಇದೆ ಪಾಪ ಅವ್ರಿಗೆ ಅಂತ ಅಂದ್ಕೊಂಡು ಅವ್ರು ಮುಂದಕ್ಕೆ ಹೋಗ್ತಾರೆ. ವೀಸಾದ ಕಚೇರಿಗೆ ಹೋಗ್ತಾರೆ. ಕಚೇರಿಗೆ ಹೋದ್ರೆ ಅಲ್ಲಿ ನೋಡ್ತಾರೆ, ಅವ್ರಿಗೂನು ವೀಸಾ ನೀಡುವ ಅಧಿಕಾರಿಗಳಿಗೂ ಒಂದು ಕಬ್ಬಿಣದ ಗೋಡೆ ಅಡ್ಡ ಇದೆ ಅಂತ ಅನಿಸ್ತಾ ಇದೆ ಅವ್ರಿಗೆ. ಅವರ ಫೀಲಿಂಗ್ ಅಷ್ಟೊಂದು ಬಲವಾಗಿ ಬರುತ್ತೆ ಅವ್ರಿಗೆ. ಏನ್ ಕಾರಣ ಅಂತ ಹೇಳಿ ಆ ಸನ್ಯಾಸಿಗೆ ಗೊತ್ತಾಗಲ್ಲ. ಅವ್ರೇನ್ ಮಾಡ್ತಾರೆ, ಯಾತಕ್ ಹೀಗ ಅನಿಸ್ತಾ ಇದೆ ನನಗೆ, ಅಲ್ಲಿರೋದು ಬರೀ ಒಂದು ಗಾಜಿನ ಪರದೆ ಮಾತ್ರ ಅಡ್ಡ ಇದೆ. ಅಧಿಕಾರಿಗಳು ಆ ಕಡೆ ಇದ್ದಾರೆ, ಸನ್ಯಾಸಿ ಈ ಕಡೆ ಇದ್ದಾರೆ. ಆ ಬರೀ ಗಾಜಿನ ಪರದೆ ಇದೆ, ಅಡ್ಡ ಇದೆ, ಮತ್ತೊಂದು ಕಿಂಡಿಯೂ ಇದೆ ಅದರಲ್ಲಿ. ಆದ್ರೆ ಇವ್ರಿಗೆ ಅನ್ನಿಸ್ತಿದೆ ಅದು ಕಬ್ಬಿಣದ್ದು ಅಂತ ಹೇಳಿ. ಯಾಕೆ ಅಂತ ಹೇಳಿ ತನ್ನ ಮನಸ್ಥಿತಿಯನ್ನ ಕೂರ್ದು ಅಲ್ಲೇ ವಿಚಾರಣೆ ಮಾಡ್ತಾರೆ ಅವರು. ಅವಾಗ ಅವ್ರಿಗೊಂದು ವಿಷಯ ಗೊತ್ತಾಗುತ್ತೆ. ಏನು ಅಂದ್ರೆ, ಅವರ ಹಿರಿಯ ಒಂದು ಸನ್ಯಾಸಿ ಇದ್ರಲ್ಲ ಗುರುಗಳು, ಅವ್ರೇನ್ ಮಾಡಿರ್ತಾರೆ, ಈ ವೀಸಾದ ಅಧಿಕಾರಿಗಳಿಗೆ ಈ ಸನ್ಯಾಸಿಯ ವೀಸಾನ ನವೀಕರಿಸಿ ಅಂತ ಹೇಳ್ಬಿಟ್ಟಿರ್ತಾರೆ. ಅವರು ಅಂದ್ರೆ ಒಂದು ಇಂಥವ್ರಿಗೆ ಇದನ್ ಮಾಡಿ ವೀಸಾ ಕೊಟ್ಬಿಡಿ, ಯಾಕೆಂದ್ರೆ ಅವರು ಬಹಳ ಚೆನ್ನಾಗಿ ಮುಂದುವರಿತಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಆದರೆ ಆ ವೀಸಾ ಕೊಡುವಂತಹ ಅಧಿಕಾರಿಗಳಿಗೆ ಇವರ ವೀಸಾವನ್ನ ನವೀಕರಿಸುವ ಇಷ್ಟ ಇಲ್ಲ, ಬೇಕಾಗಿಲ್ಲ ಇವರು ಅನ್ನುವಂತಹ ಒಂದು ಭಾವನೆ ಇರುತ್ತೆ. ಹೀಗಾಗಿ ಏನಾಗುತ್ತೆ, ಆ ಅಧಿಕಾರಿಗಳಲ್ಲಿನ ದ್ವೇಷ ಭಾವನೆ ಎದ್ದು ಕಾಣ್ತಾ ಇದೆ. ಅದು ಇವ್ರ ಮಧ್ಯದಲ್ಲಿ ಒಂದು ಕಬ್ಬಿಣದ ಗೋಡೆಯ ತರ ಇವ್ರಿಗೆ ಕಾಣಿಸ್ತಾ ಇದೆ. ಅವಾಗ ಅನ್ಸುತ್ತೆ ಇವ್ರಿಗೆ ಈ ಕೆಲಸ ಆಗ್ಲಿಲ್ಲ ಅಂತ ಹೇಳಿ. ಗೊತ್ತಾದ ತಕ್ಷಣ ಅವ್ರೇನ್ ಮಾಡ್ತಾರೆ, ಹಿಂದಕ್ಕೆ ಬರ್ತಾರೆ. ಮತ್ತೆ ಇನ್ನೂ ವೇಳೆ ಇದ್ದಿದ್ರಿಂದ ಅವ್ರೇನ್ ಮಾಡ್ತಾರೆ, ಬರಿಯ ಏಕಾಂತಕ್ಕೆ ಶರಣಾಗ್ಬಿಡ್ತಾರೆ ಅವರು. ಯಾರಪ್ಪ ಅವ್ರ ಸಂಗಾತಿಗಳು? ಕೆಲವು ಸೊಳ್ಳೆಗಳು, ಕೆಲವು ಚಿಕ್ಕ ಪುಟ್ಟ ಕೀಟಗಳು ಆ ಗುಡಿಸ್ಲೊಳಗ್ ಬರೋದು. ಇಷ್ಟೇ ಇದು. ಆ ಒಬ್ಬ ಬರ್ತಾನೆ ಸನ್ಯಾಸಿ, ಆಹಾರವನ್ನ ನೀರನ್ನ ಇಟ್ಟು ಹೊರಟೋಗ್ತಾನೆ, ಇಷ್ಟೇ. ಮತ್ತೆ ವೀಸಾದ ವೇಳೆ ಬರುತ್ತೆ. ಅಂದ್ರೆ ರಿನ್ಯೂ ಮಾಡ್ಲೇಬೇಕು ಅವರು, ಇಲ್ದಿದ್ರೆ ಅವರು ಅವರ ದೇಶಕ್ಕೆ ಹೋಗ್ಬಿಡ್ಬೇಕಾಗತ್ತೆ. ಅವಾಗ ಏನ್ ಮಾಡ್ತಾರೆ, ಇನ್ನೊಮ್ಮೆ ನಗರಕ್ಕೆ ಹೋಗ್ಬೇಕಾಗತ್ತೆ. ಅವಾಗ ಅವ್ರಿಗೆ ಅರ್ಥ ಆಗತ್ತೆ, ಯಾವುದೇ ಸ್ಥಿತಿ, ಯಾವುದೇ ಪರಿಸ್ಥಿತಿ ಜ್ಞಾನೋದಯಕ್ಕೆ ಅಡ್ಡಿ ಅಲ್ಲ ಅನ್ನೋದು ಅರ್ಥ ಆಗತ್ತೆ. ಎಲ್ಲ ಪರಿಸ್ಥಿತಿಯನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಅಷ್ಟೇ. ಏನಾಗ್ಲಿ ಏನಾಗತ್ತೆ ಆಗ್ಲಿ ಅಂತ ಹೇಳಿ ಎಚ್ಚರಿಕೆಯಿಂದ ಗಮನ ಮಾತ್ರ ಕೊಡ್ಬೇಕು. ಯಾವ ಸ್ಥಿತಿಯನ್ನು ಬೇಡ ಅನ್ಬಾರ್ದು. ಅವ್ರ ಕಬ್ಬಿಣದ ಗೋಡೆ ಬಂತು ಅಂತ ನನ್ಗೆ ಅನ್ನಿಸ್ತು, ಅವರಲ್ಲಿ ದ್ವೇಷ ಎದ್ದು ಕಾಣ್ತಾ ಇತ್ತು,
ಅದನ್ನ ಕೂಡ ನಾನು ಅಕ್ಸೆಪ್ಟ್ ಮಾಡ್ಬಿಡ್ಬೇಕಾಗಿತ್ತು ಅನ್ನೋದನ್ನ ಅರ್ಥ ಆಗತ್ತೆ. ಅದರಿಂದ ನಾನು ಅಸಹನೆ ಪಟ್ಕೊಂಡು ನಾನು ಹಿಂದೆ ಹೋದೆ. ಅಸಹನೆ ಪಡಬಾರದು ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅವ್ರ ವೀಸಾ ಕತೆ ಮುಂದುವರಿಯುತ್ತೆ. ಏಕಾಂತದಿಂದ, ಏಕಾಂಗಿತನದಿಂದ ನಾನು ಕುಳಿತು ನನ್ನ ಪಾಡಿಗೆ ನಾನು ಧ್ಯಾನ ಮಾಡಿದ್ರೆ ಜ್ಞಾನೋದಯ ಆಗತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಇನ್ಮೇಲೆ ನಾನು ಜನರೊಂದಿಗೆ ಬೆರೀತೇನೆ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತೇನೆ, ಅವರೊಂದಿಗೂ ನನ್ನ ಒಡನಾಟ ಇಟ್ಕೊಳ್ತೇನೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ತಾರೆ. ತನ್ನನ್ನ ತಾನು ತಿದ್ದುಕೊಳ್ಳೋಣ. ಅವಾಗ ನನಗೆ ಜನರೊಂದಿಗಿದ್ದಾಗ ಅವರನ್ನ ಪ್ರೀತಿಸುವ ಕಲೆ ಬರುತ್ತೆ. ಅವ್ರು ಹೇಗಿದಾರೋ ಹಾಗಿರೋದನ್ನ ಇರುವಂತೆ ಒಪ್ಕೊಳ್ಳುವಂತಹ ಸ್ಥಿತಿ ನನಗೆ ಬರುತ್ತೆ ಅನ್ನೋದು ಅವ್ರಿಗೆ ಹೊಳೆಯುತ್ತೆ. ಈ ವಿಷಯದಲ್ಲಿ, ಈ ವಿಷಯದಲ್ಲಿ 2 ಸರ್ತಿ ಬಂದು ಹೋಗಿದ್ದಕ್ಕೆ. ಆಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮನ್ನ ತಾವು ತಿದ್ದುಕೊಳ್ತಾರೆ. ಏಕಾಂಗಿಯಾಗಿ ಸುಮ್ಮನೆ ತಮ್ಮ ಆ ಚಿಕ್ಕ ಒಂದು ಇದ್ರಲ್ಲಿ ಇರ್ತಾರಲ್ಲ, ಅದನ್ನ ಅವ್ರು ಕೈ ಬಿಡ್ತಾರೆ. ಅಂದ್ರೆ ಆ ಚಿಕ್ಕ ಗುಡಿಸಲಿನಲ್ಲಿ ವಾಸ ಮಾಡ್ತಿರ್ತಾರಲ್ಲ, ಅಲ್ಲಿ ಈಚೆಗೆ ಬರ್ತಿರಲ್ವಲ್ಲ ಅವರು, ಆ ಸ್ಥಿತಿಯನ್ನ ಅವ್ರು ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಏಕಾಂಗಿತನದಿಂದ ಇದು ಆಗಲ್ಲ ಅಂತ ತಿಳ್ಕೊಳ್ತಾರೆ. ಎಲ್ಲರೊಂದಿಗೆ ಬೆರಿಬೇಕು ಅನ್ನೋದು ಅರ್ಥ ಆಗತ್ತೆ. ಅವಾಗ ಏನ್ ಮಾಡ್ತಾರೆ, ಎಲ್ಲ ಸಹ ಸನ್ಯಾಸಿಗಳೊಂದಿಗೆ ಬಂದು ಸ್ವಲ್ಪ ಕಾಲ ಬೆರೆತು ಆನಂತರ ತಮ್ಮ ಸಾಧನೆಯನ್ನ ಮುಂದುವರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ತುಂಬಾ ಓದ್ಕೊಂಡಿರ್ತಾರೆ ಅವರು, ಭಗವಾನ್ ಬುದ್ಧರ ಎಲ್ಲ ಬೋಧೆಯನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಭಾಷಣಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಂಜೆ ಹೊತ್ತು ಡಿಸ್ಕೋರ್ಸ್ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ತಮ್ಮ ಸಾಧನೆಯನ್ನ ಕೂಡ ತೀವ್ರಗೊಳಿಸ್ತಾರೆ. ಬಂದದ್ದನ್ನ ಬಂದ ಹಾಗೆ ಒಪ್ಕೊಳ್ಳುವಂತಹ ಮನಸ್ಥಿತಿಗೆ ಬರ್ತಾರೆ. ಎಚ್ಚರದಿಂದ ಇರತೊಡಗ್ತಾರೆ. ತಮ್ಮನ್ನೇ ತಾವು ಗಮನಿಸ್ಕೊಳ್ತಾರೆ. ಆಗ ಅವರಿಗೆ ಈ ಪಂಚ ಮಹಾ ಅಡಚಣೆಗಳ ಬಗ್ಗೆ ಒಳಹೊಕ್ಕು ನೋಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು. ತಾವು ವಾಸಿಸುವಂತಹ ಗುಡಿಸ್ಲು ಚಿಕ್ಕದು ದೊಡ್ಡದು, ಹಾಗಿದೆ ಹೀಗಿದೆ, ಸೊಳ್ಳೆ ಬರುತ್ತೆ, ಅದು ಬರುತ್ತೆ, ಈ ತರ ಯಾವ್ದನ್ನು ಅದು ಚೆನ್ನಾಗಿರ್ಬೇಕು, ಬೇರೆಯವ್ರಿಗಿಂತ ನಮ್ ಗುಡಿಸ್ಲು ಯಾಕೆ ಚೆನ್ನಾಗಿಲ್ಲ, ಇದು ಇದು ಇಲ್ಲ ಅಂತ ಹೇಳಿ ಎಲ್ಲ ಆಸೆಯೂ ಕೂಡ ಅವರಲ್ಲಿ ಇಲ್ಲ ಅನ್ನೋದನ್ನ ಗಮನಿಸ್ತಾರೆ. ಸಮಭಾವದಿಂದ ಇರುವಂತಹ ಸ್ಥಿತಿ ಅವ್ರಿಗೆ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಮತ್ತೆ ಬೇರೆ ಸನ್ಯಾಸಿಗಳೊಂದಿಗೆ ಹೊಂದಿಕೊಂಡಾಗ ಅವಾಗೇನಾಗತ್ತೆ ಅಂದ್ರೆ, ಹೊಂದಿಕೊಳ್ಳದೆ ತಾನೇ ಏಕಾಂಗಿಯಾಗಿದ್ರಲ್ಲ, ಆ ಭಾವನೆ ಕೂಡ ಹೊರಟು ಹೋಗತ್ತೆ. ಮೊದಲು ಅವ್ರು ಬೇರೆ ಸನ್ಯಾಸಿಗಳೊಂದಿಗೆ ಅವ್ರ ಜೊತೆಗೆ ಹೊಂದ್ಕೊಳಕ್ ಆಗ್ದಲ್ಲ ಖಿನ್ನತೆ ಬರ್ತಿರುತ್ತೆ. ಅವಾಗ ಈಗ ಬರಲ್ಲ. ಯಾಕೆಂದ್ರೆ ಹೊಂದ್ಕೊಳ್ಳೋದನ್ನ ಕಲ್ತ್ಕೊಳ್ತಾರೆ, ಹೇಗೆ ಇನ್ನೊಬ್ಬರೊಂದಿಗೆ ಹೊಂದ್ಕೊಳ್ಬೇಕು ಅಂತ. ಅವಾಗ ಖಿನ್ನತೆ, ಕಳವಳ ಅವುಗಳನ್ನ ಅದು ಹೊರಟು ಹೋಗತ್ತೆ. ಅವುಗಳನ್ನ ಕೂಡ ಗಮನಿಸಿ ತೆಗೆದು ಹಾಕ್ಬಿಡ್ತಾರೆ, ಪರಿಹಾರವನ್ನ ಕಂಡುಕೊಳ್ತಾರೆ. ಆಮೇಲೆ ಯಾವುದು ಕೂಡ ಇಲ್ಲದಂತಹ ಸ್ಥಿತಿಗೆ ಬಂದು ಮುಂದಕ್ಕೆ ಅವರಿಗೆ ಜ್ಞಾನೋದಯ ಆಗತ್ತೆ. ಅಂದ್ರೆ ನಾವು ಏನ್ ಮಾಡ್ಬೇಕು ಅಂತ, ಇದರಿಂದ ನಾವು ಏನನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮನ್ನ ನಾವು ತಿದ್ದುಕೊಳ್ಳುವ ಕಡೆಗೆ ಗಮನ ಕೊಡ್ಬೇಕೆ ಹೊರತು ಇತರರ ಕಡೆಗೆ ಗಮನ ಕೊಡೋದು ಅಲ್ಲ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಈ 5 ಪಂಚ ಮಹಾ ಅಡಚಣೆಗಳನ್ನ ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಹೇಗೆ ಅಂದ್ರೆ, ನಮ್ಮನ್ನ ನಾವು ಗಮನಿಸೋದ್ರಿಂದ, ಜೀವನದಲ್ಲಿ ನಮಗೆ ಆಗುವ ಅನುಭವಗಳಿಂದ ನಮಗೆ ಜ್ಞಾನ ದೊರೆಯುತ್ತೆ. ಇದಕ್ಕಾಗಿ ಬೇರೆ ಏನನ್ನು ವಿಶೇಷವಾಗಿ ನಾವು ಮಾಡ್ಬೇಕಾಗಿಲ್ಲ. ತುಂಬಾ ದುಃಖ ಅನುಭವಿಸ್ಬೇಕು ಅಂತ ಕೂಡ ಏನಿಲ್ಲ. ನಮ್ಮ ಜೀವಿತದಲ್ಲಿ ಬರುವ ಸಾಧಾರಣ ಘಟನೆಗಳೇ ಕೂಡ ನಮ್ಗೆ ಜ್ಞಾನೋದಯ ಆಗಲಿಕ್ಕೆ ಸಾಕು. ಆ ಅನುಭವವನ್ನ ನಾವು ಇಟ್ಕೊಂಡ್ರೆ ಸಾಕು. ನಮ್ಮ ಜೊತೆಗೆ ಹಸಿವು, ನಿದ್ರೆ, ಬಾಯಾರಿಕೆ, ಉದ್ವೇಗ, ಭಯ ಇತ್ಯಾದಿಗಳೆಲ್ಲವೂ ಕೂಡ ಬರೋದು ಯಾಕೆ? ನಮ್ಗೆ ಪಾಠ ಕಲಿಸ್ಲಿಕ್ಕೆ, ನಮ್ಮನ್ನ ಪರಿಶುದ್ಧ ಮಾಡ್ಲಿಕ್ಕೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ಅವೆಲ್ಲವೂ ನಮ್ಮ ಗುರುಗಳೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವುಗಳನ್ನ ಗಮನಿಸಿ ಪಾಠ ಕಲಿಯುವ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು. ಪೂರ್ತಿಯಾಗಿ ಗಮನಿಸಿದಾಗ ಅವೆಲ್ಲವೂ ಕೂಡ ಇಲ್ಲದಂತೆ ಹೊರಟು ಹೋಗತ್ತೆ. ಅವಾಗ ನಾವು ಪರಿಶುದ್ಧರಾಗ್ತೇವೆ, ಪವಿತ್ರರಾಗ್ತೇವೆ, ಮನಸ್ಸು ಸಂಪೂರ್ಣ ಮೌನವಾಗತ್ತೆ. ಆವಾಗ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಏನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಅಂದ್ರೆ ಧ್ಯಾನದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಧ್ಯಾನ ಕಾಲದಲ್ಲಿ ಏನ್ ಮಾಡಬೇಕು ಅಂದ್ರೆ, ಪ್ರಾಕ್ಟಿಕಲ್ಸ್ ಅಲ್ಲಿ ನೋಡಿದ್ರೆ, ನಮ್ಮ ಒಳಗೆ ನಮ್ಮನ್ನ ಗಮನಿಸ್ಬೇಕು. ಹುಷಾರಾಗಿ ಎಚ್ಚರಿಕೆಯಿಂದ ಗಮನಿಸ್ಬೇಕು. ಒಳಗಡೆ ಗಮನಿಸೋದು ಅಥವಾ ಕೇಳಿಸ್ಕೊಳ್ಳೋದು ಏನು ಅಂದ್ರೆ, ಹೊರಗಡೆಯಿಂದ ಕೇಳಿಸೋ ಶಬ್ದಗಳು ಮುಖ್ಯ ಅಲ್ಲ. ಮುಖ್ಯ ನಮ್ಮ ಆಲೋಚನೆಗಳಿಂದ ಮೇಲೇರುವ ಒಂದು ಸ್ಥಿತಿಯನ್ನ ಕಲ್ತ್ಕೊಳ್ಬೇಕು. ಅಲ್ಲಿ ಆಲೋಚನೆ ಅಂದ್ರೆ ಅಹಂ ಇರೋದಿಲ್ಲ, ಐ ಇರೋದಿಲ್ಲ. ಆಗ ಅಂತರ್ವಾಣಿ ಕೇಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿವರೆಗೆ ಸಾಧ್ಯ ಇಲ್ಲ. ಎಲ್ಲದರಿಂದ ಮೇಲೆ ಇರಬೇಕು. ನಾವು ಕೆಳ ಮನಸ್ಸಿನಿಂದ ಮೇಲೆ ಇರಿದಾಗ ಮಾತ್ರವೇ ಅಂತರ್ವಾಣಿ ಕೇಳಿಸೋದಿಕ್ಕೆ ಸಾಧ್ಯ ಆಗೋದು.
ಆಗ ಉಂಟಾಗುವ ಮೌನವನ್ನ ಗಮನಿಸ್ಬೇಕು, ಸ್ಪೇಸ್ ಅನ್ನ ಕೂಡ ಗಮನಿಸ್ಬೇಕು. ಹೊರಗಿಂದ ಬರುವಂತಹ ಶಬ್ದಗಳನ್ನು ಕೇಳಿಸ್ಕೊಂಡ್ರೆ ನಮ್ಗೆ ಇಷ್ಟ ಇಲ್ಲ, ನಮಗ್ ಬೇಸರ, ಹಾಗೆ ಹೀಗೆ ಅಂತೆಲ್ಲ ಅನ್ಸುತ್ತೆ. ಆದ್ರೆ ನಾವು ನಮ್ಮ ಒಳಗೆ ನಮ್ಮ ಆಸೆಗಳು ಬದಲಾದಂತೆ ನಮ್ಮ ಒಳಗೆ ನಾವು ನೋಡ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಯಾವುದೇ ಒಂದು ಶಾಶ್ವತ ಆಸೆ ಅನ್ನೋದು ಇಲ್ಲ ಅನ್ನೋದು ಅರ್ಥ ಆಗತ್ತೆ. ಆಸೆಗಳ ಬಲೆಗೆ ಬಿದ್ದು ಅವುಗಳೇ ನಾವು ಅಂತ ಹೇಳಿ ತಿಳ್ಕೊಂಡಿರುವಂತಹ ಸ್ಥಿತಿ ಕೂಡ ಹೊರಟು ಹೋಗುತ್ತೆ. ಸುಮ್ಮನೆ ಗಮನಿಸೋದನ್ನ ಕಲ್ತ್ಕೊಳ್ತೇವೆ. ಅದನ್ನ ಗಮನಿಸಿದಾಗ ಎಲ್ಲವೂ ತನ್ನಿಂದ ತಾನೇ ಹೊರಟು ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಭಗವಾನ್ ಬುದ್ಧರ ಮಹಾನ್ ಬೋಧೆ ಏನಪ್ಪಾ ಅಂತ ಹೇಳಿದ್ರೆ, ತಿಳಿದಿರುವುದನ್ನು ತಿಳಿಯಲು ಪ್ರಯತ್ನಿಸುವುದು ಅಂತ. ಅಂದ್ರೆ ಟು ನೋ ದ ನೋನ್, ಏನ್ ನಿನಗೆ ಗೊತ್ತೋ ಅದನ್ನ ಇನ್ನೊಮ್ಮೆ ತಿಳಿಯಲು ಪ್ರಯತ್ನಿಸು ಅಂತ ಹೇಳ್ತಾರೆ. ಯಾವುದು ನೋನ್ ಅಂದ್ರೆ ಬದಲಾಗುವ ಸ್ವಭಾವವುಳ್ಳದ್ದು, ಶಾಶ್ವತವಾದದ್ದಲ್ಲ ಅನ್ನೋದು. ಈ ತಿಳುವಳಿಕೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ತಿಳಿದಿರುವುದನ್ನ ತಿಳಿಯಲು ಪ್ರಯತ್ನಿಸು ಅಂತ ಹೇಳಿ ಬುದ್ಧರು ಹೇಳ್ತಾರೆ. ಯಾವುದು ತಿಳಿದಿದೆ ಅಂದ್ರೆ ಎಲ್ಲವೂ ಬದಲಾಗೋದು, ಯಾವುದು ಶಾಶ್ವತವಲ್ಲ ಅನ್ನುವಂತಹದ್ದು. ಯಾವುದು ಮೇಲೇಳುತ್ತೋ ಅದು ಹೊರಗಡೆ ಹೊರಟು ಹೋಗತ್ತೆ ಅನ್ನೋದು. ಅದೇ ಅನಿತ್ಯ, ಎಲ್ಲವೂ ಅನಿತ್ಯ, ಎಲ್ಲವೂ ಬದಲಾಗ್ತಾ ಹೋಗತ್ತೆ. ಯಾವುದು ಬದಲಾಗಲ್ಲ. ಈ ಕ್ಷಣ ಇದ್ದದ್ದು ಇನ್ನೊಂದು ಕ್ಷಣ ಇರೋದಿಲ್ಲ, ಅದು ಬದಲಾದ ರೀತಿಯಲ್ಲಿ ಇರತ್ತೆ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ಯಾವುದು ಬದಲಾವಣೆ ಆಗುತ್ತೋ ಅದು ಶಾಶ್ವತ ಅಲ್ಲ ಅಂದಾಗ ನಮ್ಮಲ್ಲಿ ಸರಿಯಾದ ಅರಿವು ಉಂಟಾಗತ್ತೆ. ಅರಿವು ಬರಬೇಕಾದ್ರೆ ಅದು ಸರಿಯಾಗಿ ಗಮನಿಸೋದ್ರಿಂದ ಮಾತ್ರ ಸಾಧ್ಯ. ನಾವೇ ಗಮನಿಸ್ಬೇಕು, ಬೇರೆ ಯಾರು ಗಮನಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಯೆಯ ಮುಸುಕಿಂದ ಕೊಚ್ಚಿ ಹೋಗೋದನ್ನ ನಿಲ್ಲಿಸ್ತೀವಿ ಅರಿವಿನಿಂದ ಇದ್ದಾಗ. ಧ್ಯಾನ ಕಾಲದಲ್ಲಿ ಅಹಂನ ಜೊತೆ ನಾವು ಮುಖಾಮುಖಿ ಆಗ್ತೇವೆ. ಅಹಂನ ಜೊತೆ ಆಲೋಚನೆಗಳು, ಆಸೆಗಳು, ದ್ವೇಷ ಇವೆಲ್ಲವನ್ನ ಇರೋದು ಕಾಣ್ತೇವೆ. ಎಲ್ಲವೂ ಕೂಡ ಖಾಲಿ ಆಗತ್ತೆ. ಸುಮ್ನೆ ನೋಡಿದ್ರೆ ಸಾಕು, ಅಹಂ ಕೂಡ ಇಲ್ಲ ಆಗತ್ತೆ. ಆ ಖಾಲಿ ಆದಾಗ ಅದು ಸಹಜ ಬದಲಾವಣೆ, ಸಹಜವಾದಂತಹ ಬದಲಾವಣೆ. ಇಲ್ಲಿ ಒತ್ತಾಯ ಇಲ್ಲ, ಪ್ರಯತ್ನ ಇಲ್ಲ. ನಮ್ಗೆ ಬೇಡದೆ ಇರೋದನ್ನ ಒತ್ತಾಯವಾಗಿ ತಳ್ತಾ ಇಲ್ಲ, ತನ್ನಿಂದ ತಾನೇ ಹೊರಗಡೆ ಹೋಗ್ತಾ ಇದೆ. ಅದರಿಂದ ನಮ್ಮನ್ನ ನಾವು ಗಮನಿಸುವ ಕ್ರಿಯೆಯಲ್ಲಿ ಶರೀರದ ಎಲ್ಲವನ್ನ ಕೂಡ ನೋಡ್ಬೇಕಾಗತ್ತೆ. ಅತ್ಯಂತ ಉತ್ಸಾಹದಿಂದ, ಸಂತೋಷದಿಂದ ಇರೋದಕ್ಕೆ ಪ್ರಾರಂಭ ಆಗತ್ತೆ. ಓ ಬ್ಲಿಸ್, ಐ ಫೀಲ್ ಸೋ ವಂಡರ್ಫುಲ್ ಅನ್ನುವ ಒಂದು ದೇವತೆಯ ಧ್ವನಿ ನಮ್ಮ ಒಂದು ಮನಸ್ಸಿನಲ್ಲಿ ಹೇಳುತ್ತೆ. ಎಲ್ಲವೂ ಬದಲಾಗೋದನ್ನ ನಾವು ನೋಡ್ತಾ ಹೋಗ್ತೇವೆ. ಗಂಗಾ ನದಿಯ ದಡದಲ್ಲಿ ಕುಳಿತು ಅಲ್ಲಿನ ಮರಳ ಕಣಗಳನ್ನ ನೋಡ್ತಾ ಇದೆಲ್ಲ ಚಿನ್ನ ಆಗ್ಲಿಲ್ಲ ಅಂತ ಯೋಚನೆ ಮಾಡಿದ್ರೆ ಹೇಗೆ? ಅವೆಲ್ಲವೂ ಕೂಡ ಮರಳಿನ ಕಣಗಳು ಅಷ್ಟೇ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ, ಅಂದ್ರೆ ಪ್ರಪಂಚದ ಪ್ರತಿಯೊಂದು ವಿಷಯವನ್ನು ಕೂಡ ಅವು ಹೇಗಿದೆಯೋ ಹಾಗೆ ಇರುವುದನ್ನ ಇರುವ ಹಾಗೆ ಒಪ್ಕೊಳ್ಳುವಂತಹ ಮನಸ್ಥಿತಿ ನಮ್ಗಿದ್ದಾಗ ನಮ್ಮಲ್ಲಿ ಅರಿವು ಹೆಚ್ಚಾಗತ್ತೆ. ಅರಿವು ನಾವೇ ಆದಾಗ ಬೇರೆ ಏನೂ ಅಲ್ಲಿರಲ್ಲ. ಒಂದು ಸಂಸ್ಕಾರದ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡೋದನ್ನ ಕೂಡ ನಿಲ್ಲಿಸಿದಾಗ ನಮ್ಮಲ್ಲಿ ಅರಿವು ತಾನೇ ತಾನಾಗಿ ಅರಳುತ್ತೆ. ಅಲ್ಲಿ ಸೂಕ್ಷ್ಮಗ್ರಾಹಿತ್ವ ಬರುತ್ತೆ. ಆ ಸೂಕ್ಷ್ಮಗ್ರಾಹಿತ್ವ ನಮ್ಮಲ್ಲಿ ಹೆಚ್ಚಾಗಬೇಕು. ಆ ಶುಭ್ರತೆಯ ಬೆಳಕಿನಲ್ಲಿ ಅರಿವನ್ನ ಕಾಣ್ತೇವೆ. ಅದು ಹುಟ್ಟಿದ್ದು ಅಲ್ಲ, ಹುಟ್ಟಿದ್ದರೆ ಅದು ಹೊರಟು ಹೋಗ್ಬಿಡುತ್ತೆ. ಆ ಸೂಕ್ಷ್ಮತೆಯ ಅರಿವು ಎಲ್ಲಿತ್ತು ಅಂದ್ರೆ ನಮ್ಮಲ್ಲೇ ಇತ್ತು, ನಮ್ಮಲ್ಲೇ ಇದೆ ಅರಿವು. ಆ ಅರಿವು ಬೆಳೆಯುತ್ತೆ ಹೊರತು ಅದು ಬಂದದ್ದಲ್ಲ. ಬಂದಿದ್ರೆ ಹೊರಟು ಹೋಗ್ಬಿಡುತ್ತೆ. ತಾನಾಗಿ ಹುಟ್ಟಿದ್ದಾದ್ರೆ ಹೋಗುತ್ತೆ. ಇದು ನನ್ನಲ್ಲೇ ಇರುವಂತಹದ್ದು. ಆ ಅರಿವು ಬೆಳೆಯುತ್ತೆ. ಅರಿವು ಅಲ್ಲೇ ಇರುವಂತಹದ್ದು, ಅಲ್ಲೇ ಇದ್ದದ್ದು ಅಲ್ಲೇ ಇರ್ತದೆ. ಅದೇ ಅರಿವಿನ ಸ್ಥಿತಿ. ಅದೇ ಭಗವಾನ್ ಬುದ್ಧರು ಹೇಳಿದ್ದು, ತಿಳಿದದ್ದು ಅರಿತದ್ದು, ಟು ನೋ ದ ನೋನ್ ಅನ್ನುವಂತಹದ್ದು. ವಂದನೆಗಳು. ನಮಸ್ಕಾರ.